श्रीमदाचार्यगुरुभ्यो नमः। शुद्धानन्दोर संविद्युतिबलबहुलौदार्यवीर्यादिदेहं चिन्ता सन्तापलेपोद्भवमृतिमुखराशेषदोषातिदूरम् सद्भिर्वैराग्यहत्यश्रुतिमतिनियतध्यानजज्ञानयोगात् गम्यं वन्दे मुकुन्दाभिधममलमलं ब्रह्मवेदान्तवेद्यम्। नमस्ते प्राणेश प्रणतविभवाय वनिमगाः नमस्वामिन् रामप्रियतम हनुमन् गुरुगुण नमस्तुभ्यं भीमप्रबलतमकृष्णेष्ट भगवन् नमः श्रीमन्मध्वप्रदिश सुदर्शन्नो जय जय। पदवाक्यप्रमाणाब्धिविक्रीडनविशारदान् लक्ष्मीनारायणमुनीन् वन्दे विद्यागुरून् मम। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये। तपोविद्याविरक्त्यादिसद्गुणोभाकरानहं वादिराजगुरून् वन्दे हयग्रीवदयाश्रयान्। भक्तानां मानसां भोजभानवे कामधेनवे नमतां कल्पतरवे जयेन्द्रगुरवे नमः। दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे। वसुधातलविख्यातं वैराग्यादिगुणार्णवं वेदवेदाङ्गचतुरं वसुधेन्द्रगुरुं भजे। सुधीजनसुमन्दारं सुधीन्द्रसुतसुप्रियं सुषमीन्द्रगुरून् वन्दे सुजयेन्द्रकरोद्भवम्। पूर्णप्रज्ञसहृत्पाद्मराजमन्दिरवर्धकं श्रीविज्ञाननिधिं वन्दे वेदविज्ञानदर्शकम्। विज्ञाननिधिसञ्जातान् शान्त्यादिगुणमण्डितान् गोपीनाथपदासक्तान् श्रीकेशवनिधिं भजे। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ओं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ಶ್ರೀಗುರುಭ್ಯೋ ನಮಃ. ಅಥನಾಪೀಠದಲ್ಲಿ ವಿರಾಜಮಾನರಾದ ಶ್ರೀ ವಿದ್ಯಾ ಶ್ರೀಶತೀರ್ಥ ಶ್ರೀಪಾದಂಗಳವರ ಅಡಿದಾವರೆಗಳಲ್ಲಿ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ, ನಿನ್ನೆಯ ದಿನ ಶ್ರೀಮನ್ ಮಹಾಭಾರತದ ಅದೇ ರೀತಿಯಾಗಿ ಹರಿವಂಶದ ಮಂಗಲಾಚರಣೆಯ ಚಿಂತನೆಯನ್ನು ನಡೆಸಿದ್ದೇವೆ. ಅಂತಹ ಯಾವ ಮಂಗಲಾಚರಣೆಯಿಂದ ಪ್ರಾರಂಭವಾಗುವಂತಹ ಈ ಹರಿವಂಶದಲ್ಲಿ ಅನೇಕವಾದಂತಹ ವಿಚಾರಗಳು, ಸುಮಾರು 24,000 ಶ್ಲೋಕಗಳವರೆಗೂ ಕೂಡ ಈ ಹರಿವಂಶ ಒಳಗೊಂಡಿದೆ. ಇಂತಹ ಯಾವ ಹರಿವಂಶದ ಮೊದಲನೇ ಯಾವ ಪರ್ವದಲ್ಲಿ ಸಾಕ್ಷಾತ್ ವೇದವ್ಯಾಸ ದೇವರಿಂದ ರಚಿತವಾದದ್ದು. ಆದರೆ ಯಾವ ರೀತಿಯಾಗಿ ಶ್ರೀಮನ್ ಮಹಾಭಾರತವನ್ನು ತಾವು ಶ್ರವಣ ಮಾಡುತ್ತಾ ಇದ್ದೀರಲ್ಲ, ಅದೇ ಒಂದು ಶ್ರದ್ಧಾಭಾವದಿಂದ ಈ ಹರಿವಂಶವನ್ನು ಕೂಡ ಶ್ರವಣ ಮಾಡಬೇಕು. ಈ ಹರಿವಂಶವನ್ನು ಶ್ರವಣ ಮಾಡೋದ್ರಿಂದ ಯಾವ ರೀತಿಯಾದ ಪುಣ್ಯ ಇದೆ ಅಂತ ಮೊದಲಿಗೆ ನಾವು ತಿಳಿದುಕೊಂಡು, ನಂತರದಲ್ಲಿ ಈ ಶ್ರವಣವನ್ನು ಮಾಡಿದಾಗ ಅತ್ಯಂತವಾದ ಶ್ರದ್ಧೆ ಅದನ್ನು ಹುಟ್ಟತ್ತೆ. ಹಾಗಾಗಿ ಮೊದಲಿಗೆ ನಾವು ಫಲ ಏನು ಅಂತ ತಿಳ್ಕೊಳ್ಬೇಕು. ಯಾಕೆ ಅಂದರೆ ಕಲಿಯುಗದಲ್ಲಿ ಜನರು ಫಲ ಏನು ಅಂತ ತಿಳ್ಕೊಂಡು ಆ ಕಾರ್ಯದಲ್ಲಿ ಪ್ರವೃತ್ತಿಯನ್ನು ಹೊಂದುತ್ತಾರೆ. ಫಲ ಗೊತ್ತಿಲ್ಲದೆ ಇದ್ರೆ ಸುಮ್ಮನೆ ಯಾರು ಕೆಲಸ ಮಾಡ್ತಾರೆ ಬಿಡ್ರಿ ಅಂತಂದು ಆ ಕೆಲಸದಲ್ಲಿ ಯಾವುದೇ ವಿಧವಾದ ಅಭಿರುಚಿ ಬರೋದಿಲ್ಲ. ಹಾಗಾಗಿ ಫಲ ಏನು ಅಂತ ತಿಳಿಬೇಕು. ನಾವು ಶ್ರೀಸೂಕ್ತವನ್ನು ಪಾರಾಯಣ ಮಾಡಬೇಕಾದ್ರೆ 15 ಋಕ್ಕುಗಳು ಮಾತ್ರ ಶ್ರೀಸೂಕ್ತ, ಮಿಕ್ಕದ್ದೆಲ್ಲವೂ ಕೂಡ ಫಲಾಧ್ಯಾಯ. 23 ಶ್ಲೋಕಗಳು ಮಾತ್ರ ರಾಯರ ಸ್ತೋತ್ರ, ಮಿಕ್ಕದ್ದೆಲ್ಲವೂ ಕೂಡ ನಮಗೆ ಕೇವಲ ಫಲಶ್ರುತಿ. ನಾವು ವ್ಯಾಸರಾಜ ರಚನೆ ಮಾಡಿಕೊಟ್ಟಂತಹ ಯಂತ್ರೋದ್ಧಾರಕ ಸ್ತೋತ್ರ ಸುಮಾರು ಇರೋದೇ 8-9 ಶ್ಲೋಕ ಮಾತ್ರ. ಅದರಲ್ಲಿ ಕೇವಲ 4-5 ಶ್ಲೋಕ ಮಾತ್ರ ಸ್ತೋತ್ರ ಇದ್ರೆ ಮಿಕ್ಕದ್ದೆಲ್ಲವೂ ಕೂಡ ಫಲಾಧ್ಯಾಯ. ಯಾಕೆ ಇದನ್ನ ಹೇಳ್ತಾ ಇರೋದು ಅಂದ್ರೆ, ಫಲವನ್ನ ನಾವು ಅಪೇಕ್ಷೆ ಇಟ್ಟುಕೊಂಡು ಕಾರ್ಯವನ್ನ ಮಾಡ್ತಾ ಇದ್ದೇವೆ. ನಾವು ಈ ಜನ್ಮದಲ್ಲಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಇಷ್ಟೇ, ಸ್ವಾಮಿ ನಾವು ಫಲವನ್ನ ಅಪೇಕ್ಷೆ ಪಟ್ಟು ಕಾರ್ಯವನ್ನ ಮಾಡ್ತಾ ಇದ್ದೇವೆ, ತೊಂದರೆ ಇಲ್ಲ ಅಂತ ಪರಮಾತ್ಮ. ಫಲ ಅಪೇಕ್ಷೆ ಇಟ್ಟಾದ್ರೂ ಒಟ್ಟ ಕಾರ್ಯ ಮಾಡು, ಒಟ್ಟು ಸತ್ಕಾರ್ಯವನ್ನ ಮಾಡು. ಆದರೆ ಒಂದಲ್ಲ ಒಂದು ದಿನ ಪ್ರಾರ್ಥನೆಯನ್ನ ಮಾಡು ಸ್ವಾಮಿ, ಈ ಫಲಾಪೇಕ್ಷೆಯನ್ನ ಬಿಟ್ಟು ನಾನು ಕಾರ್ಯವನ್ನ ಮಾಡುವಂತೆ ನನಗೆ ಅನುಗ್ರಹವನ್ನ ಮಾಡು ಅಂತ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಂಡು ನಾವು ಯಾವುದೇ ಕಾರ್ಯವನ್ನಾಗಲಿ ಮಾಡಬೇಕಂತೆ. ಹಾಗಾಗಿ ಈ ಯಾವ ಹರಿವಂಶದ ಶ್ರವಣದಿಂದ ಏನು ಫಲ ಅಂತಂದ್ರೆ ವಂಶಾಭಿವೃದ್ಧಿ ಆಗತ್ತೆ. ನಮಗೆಲ್ಲ ವಂಶಾಭಿವೃದ್ಧಿ ಆಗಿದೆ, ಇನ್ನೆಷ್ಟಾಗಬೇಕ್ರಿ ಅಂತ ಹೇಳಿ. ವಂಶ ಅಭಿವೃದ್ಧಿ ಆಗೋದು ಕೇವಲ ಸಂತಾನೋತ್ಪತ್ತಿಯಿಂದ ವಂಶಾಭಿವೃದ್ಧಿ ಆಗೋದಿಲ್ಲ, ಸತ್ಸಂತಾನದಿಂದ ವಂಶ
ಮಾಡುವಂಥದ್ದಾಗತ್ತೆ. ಈ ಯಾವ ವಂಶದಲ್ಲಿ ಒಬ್ಬ ಯಾರಾದರೂ ಕೂಡ ಉತ್ತಮನಾದಂಥವನು ಹುಟ್ಟಿದ ಅಂತ ಇಟ್ಕೊಳ್ಳಿ, 21 ಕುಲದವರು ಉದ್ಧಾರ ಆಗ್ತಾರೆ. ಯಾರಾದ್ರೂ ಒಬ್ಬ ಒಳ್ಳೆಯವನು ಈ ಕುಲದಲ್ಲಿ ಹುಟ್ಟಿದ್ರೆ ಅವನೇನಾದ್ರೂ ಮುಂದೊಂದು ದಿನ ಗಯಾಶ್ರಾದ್ದವನ್ನ ಮಾಡಿದ್ರೆ ಶಮೀಪತ್ರ ಪ್ರಮಾಣೇನ ಪಿಂಡಂ ದದ್ಯಾದ್ವಯಾಶಿರೆ ಉದ್ಧರೇತ್ ಸಪ್ತಗೋತ್ರಾಣಿ ಕುಲಮೇಕೋತ್ತರಂ ಶತಂ. 101 ಕುಲ 7 ಗೋತ್ರಗಳು ಉದ್ಧಾರ ಆಗತ್ತಂತೆ. ಇಂತಹ ಯಾವ ಸಂತಾನವನ್ನ ಪಡೆದುಕೊಳ್ಳುವಂಥದ್ದು ನಿಜವಾದ ವಂಶಾಭಿವೃದ್ಧಿ. ಅಂತಹ ಸತ್ಸಂತಾನ ಬೇಕೇ ಹೊರತಾಗಿ ಸಪ್ತ ಸಂತಾನ ಬೇಡ. ಹಾಗಾಗಿ ನಮಗೆ ಪರಮಾತ್ಮ ಸತ್ಸಂತಾನವನ್ನ ಕೊಟ್ಟು ವಿಶೇಷವಾದ ಜ್ಞಾನದಲ್ಲಿ ಪರಿಣಿತಿಯನ್ನ ಪಡೆದುಕೊಳ್ಳುವಂಥವನು. ನಾವು ಒಂದು ಗಾದೆ ಕೇಳ್ತೀವಿ, ಆರ್ತಿಗೊಂದು ಕೀರ್ತಿಗೊಂದು ಅಂತ ಹೇಳಿ. ಈಗ ಆ ಗಾದೆನೂ ಹೊರಟೋಯ್ತು. ಇಂಜಿನಿಯರಿಂಗ್ ಒಂದು ಡಾಕ್ಟ್ರಿಗೊಂದು ಅಂತ ಹೇಳಿ. ನಮ್ಮ ಮನೇಲಿ ಮಕ್ಕಳು ಯಾಕೆ ಅಂತಂದ್ರೆ ಇದು ಓದಬೇಕು, ಒಬ್ಬ ಇಂಜಿನಿಯರ್ ಆದ್ರೆ ಇನ್ನೊಬ್ರು ಡಾಕ್ಟರ್ ಆದ್ರೆ ಇನ್ನೊಬ್ರು ಇಂಜಿನಿಯರ್. ಹೀಗಾಗಿ ಈ ಜಗತ್ತಿನಲ್ಲಿ ಯಾರೂ ಗಳಿಸದೇ ಇರುವಷ್ಟು ದುಡ್ಡನ್ನು ಗಳಿಸಿ ಬ್ಯಾಂಕ್ ಬ್ಯಾಲೆನ್ಸ್ ಮಾಡಿಟ್ಟು ಸಾಯ್ಬೇಕಾದ್ರೆ ಅವನು ತಿಂದಂತೆ ಇನ್ನೊಬ್ಬರಿಗೂ ಕೊಡದಂತೆ ಇಡೀ ಜೀವನ ದುಡ್ಡು 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 ಅಂತ ವ್ಯರ್ಥ ಮಾಡಿಕೊಂಡು ಹೋಗ್ತಾರಲ್ಲ. ಇಂತಹ ಮಕ್ಕಳು 1000 ಜನ ಇದ್ರೂ ಕೂಡ ನಮಗೆ ಉಪಯೋಗ ಇಲ್ಲ. ಇಡೀ ವಂಶದಲ್ಲಿ ಒಬ್ಬನು ಅವನು ಪರಮಾತ್ಮನ ಕಡೆಗೆ ಹೋದ, ಪರಮಾತ್ಮನ ತತ್ವಜ್ಞಾನವನ್ನು ಪಡೆದುಕೊಂಡು ಸದಾಚಾರಿಯಾಗಿ ಅನುಷ್ಠಾನವನ್ನ ಮಾಡ್ತಾ ಇದ್ದ ಅಂತಂದ್ರೆ ಆ ತಂದೆ ತಾಯಿಗಳು ನಿಜವಾಗಿಯೂ ಪುಣ್ಯವಂತರು, ಅವರೇ ಭಾಗ್ಯಶಾಲಿಗಳು. ಸತ್ತ ಮೇಲೆ ನಮ್ಗೆ ಅನ್ಸಲ್ಲ, ನಾವು ಸತ್ತ ಮೇಲೆ ನಮಗನ್ಸುತ್ತೆ, ಅಯ್ಯೋ ಸ್ವಲ್ಪ ನನ್ನ ಮಗ ಒಂದು ಸಂಧ್ಯಾವಂದನೆ ಕಲಿಸ್ಬಾರ್ದಾಗಿತ್ತ, ದೇವ್ರ ಪೂಜೆ ಮಾಡೋದು ಕಲಿಸ್ಬಾರ್ದಾಗಿತ್ತ, ಶ್ರಾದ್ದದ ಬಗ್ಗೆ ಒಂದು ವಿಶೇಷವಾದ ಪರಿಕಲ್ಪನೆ ಹುಟ್ಟಿಸ್ಬಾರ್ದಾಗಿತ್ತ. ನಾವು ಇದ್ದಾಗಲೆಲ್ಲ ನಾಸ್ತಿಕ ಪರಮನಾಸ್ತಿಕರಾಗಿ ನಾವು ಯಾವಾಗ ನರಕ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ಅಯ್ಯೋ ನನ್ನ ಮಗ ನಮ್ಮೊಂದು ಪಿಂಡ ಇಟ್ಟು ತರ್ಪಣ ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿತ್ತಲ್ಲ ಅಂತ ನಮ್ಗೆ ಆಗ ಹೊರಗೆ ಬರುತ್ತೆ. ಆಗ ಹೊರಗಿದ್ರೆ ಆವಾಗ ಏನು ಉಪಯೋಗ ಇಲ್ಲ. ಇದ್ದಾಗ ಈ ಹರಿವಂಶದ ಶ್ರವಣವನ್ನ ಮಾಡಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡೋದು. ಯದ್ವಾ ತದ್ವಾ ಆಗಿರೋ ನನ್ನ ಮಕ್ಕಳ ಬುದ್ಧಿಯನ್ನ ಪರಮಾತ್ಮ ನೀನು ಸರಿಗ ಮಾಡು ಅಂತ ಹೇಳಿ ಆ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಈ ಹರಿವಂಶದ ಶ್ರವಣವನ್ನು ನಾವೆಲ್ಲರೂ ಕೂಡ ಮಾಡೋಣ. ಈ ಹರಿವಂಶದ ಪರ್ವ ಮೊದಲನೇ ಪರ್ವದಲ್ಲಿ ಪರಮಾತ್ಮ ಹರಿವಂಶ ಪರ್ವ, ವಿಷ್ಣು ಪರ್ವ ಹಾಗೂ ಭವಿಷ್ಯ ಪರ್ವ ಅಂತ 3 ಪರ್ವಗಳು. ಇಂತಹ ಯಾವ ಮೊದಲ ಪರ್ವ ಅದು ಹರಿವಂಶ ಪರ್ವದಲ್ಲಿ ಪರಮಾತ್ಮ ವೇದವ್ಯಾಸ ದೇವರು ತಾವು ಪಿತೃಗಳನ್ನ ಉದ್ದೇಶವಾಗಿ ಮಾಡಬೇಕಾದ ಕಾರ್ಯಗಳ ಬಗ್ಗೆ ಶ್ರದ್ಧೆಯನ್ನು ಹುಟ್ಟಿಸ್ತಾರೆ. ಅಲ್ಲಾಚಾರ್ಯ ಈಗ ತಾನೇ ಪಿತೃಪಕ್ಷ ಮುಗಿದಾದ ಮೇಲೆ ಮೊನ್ನೆವರೆಗೂ ಕಲ್ಯಾಣ 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 ಅಂತ ಶಬ್ದ ಕೇಳಿದ್ವಿ. ಮತ್ತೀಗೇನು ಶ್ರಾದ್ದ ಈ ಪಿತೃ ಅಂತ ಹೇಳಿ ಈಗ ಯಾಕೋ ಈ ಒಂದು ವಾತಾವರಣವನ್ನು ಕಲುಷಿತ ಮಾಡ್ತಾ ಇದ್ದೀರಿ ಅಂತ ಅನ್ಕೋಬೇಡಿ. ಯಾಕೆ ಅಂದ್ರೆ ಶ್ರಾದ್ದ ಅನ್ನುವಂಥದ್ದು ನಮ್ಮ ತಲೆಗೆ ಹೇಗೆ ಕೂತು ಬಿಟ್ಟಿದೆ ಅಂತಂದ್ರೆ ಅದು ಏನೋ ಒಂದು ಕೆಟ್ಟ ಕಾರ್ಯ, ಅದು ಅಮಂಗಲ ಕಾರ್ಯ ಅಂತ ಮೊದಲಿಂದ ನಮ್ಮ ತಲೆಗೆ ಅದೇ ರೀತಿಯಾಗಿ ತುರುಕ್ತಾ ಇದ್ದಾರೆ. ನಿಜವಾಗಿಯೂ ಕೂಡ ಅಮಂಗಲ ಕಾರ್ಯ ಅಲ್ಲ. ನಮ್ಮ ಮನೆಯಲ್ಲಿ ಇರುವ ನಮ್ಮ ಹಿರಿಯರೇ ಊಟ ಹಾಕೋದು ಯಾವುದಾದ್ರೂ ಅಮಂಗಲ ಕಾರ್ಯ ಆಗತ್ತೆ ಅಂದ್ರೆ ಅದರಷ್ಟು ಮಂಗಲ ಕಾರ್ಯ ಇಲ್ಲ. ಹಾಗಾಗಿ ಆ ಯಾವ ಪಿತೃಗಳನ್ನ ಉದ್ದೇಶವಾಗಿ ಮಾಡಿಕೊಡುವಂತಹ ಇಂತಹ ವಿಶೇಷವಾದ ಕಾರ್ಯ ಪಿತೃಕಾರ್ಯ, ಅಂತಹ ಪಿತೃಕಾರ್ಯಗಳನ್ನು ಹೇಗೆ ಮಾಡಬೇಕು, ವಿಧಿ ಏನು, ಅದರ ಜೊತೆಗೆ ಪಿತೃಗಳು ಅಂತಂದ್ರೆ ಯಾರು, ಈ ಎಲ್ಲ ವಿಚಾರವನ್ನ ಹರಿವಂಶ ಅದು ನಮಗೆ ತಿಳಿಸಿಕೊಡ್ತಾ ಇದೆ. ದೇವ ಕಾರ್ಯಾದಪಿ ಮುನೇಹೆ ಪಿತೃಕಾರ್ಯಂ ವಿಶಿಷ್ಯತೆ. ಈ ದೇವ ಕಾರ್ಯಗಳಿಗಿಂತಲೂ ಕೂಡ ಪಿತೃಕಾರ್ಯ ಅನ್ನುವಂಥದ್ದು ವಿಶಿಷ್ಟ. ನಮಗೆ ಈ ಕಾಲಶ್ರಾದ್ದ ಬಂದಾಗ, ಈ ಪಿತೃಪಕ್ಷ ಬಂದಾಗ ಶ್ರಾದ್ದ ಮಾಡಲೇಬೇಕು. ಆದ್ರೆ ವರಮಹಾಲಕ್ಷ್ಮಿ ಕಂಪಲ್ಸರಿ ಇಲ್ಲ, ಅನಂತ ಕಂಪಲ್ಸರಿ ಇಲ್ಲ. ಮಾಡಿದ್ರೆ ಪುಣ್ಯ, ಬಿಟ್ರೆ ಪಾಪ ಇಲ್ಲ. ಹಾಗೆ ಕೆಲವನ್ನ ಬಿಟ್ರೂ ಪಾಪ ಇಲ್ಲ, ಮಾಡಿದ್ರೆ ವಿಶೇಷವಾದ ಪುಣ್ಯ. ಆದರೆ ಈ ಯಾವ ಪಿತೃಕಾರ್ಯ ಏನಿದೆಯಲ್ಲ, ಸಕಾಲದಲ್ಲಿ ಮಾಡಬೇಕಾದ ಕಾಲಶ್ರಾದ್ದ, ಪಿತೃಪಕ್ಷ ಇತ್ಯಾದಿಗಳನ್ನ ಮಾಡದೆ ಹೋದ್ರೆ ಮನಸ್ಸು ನೊಂದ್ಕೊಳ್ತಾರಂತ ಪಿತೃದೇವತೆಗಳು. ಅಯ್ಯೋ ಇಂಥ ಒಳ್ಳೆ ಸಂತಾನ, ಇಂಥ ಒಳ್ಳೆ ದೇಹ ಕೊಟ್ಟರು ಕೂಡ ಇವನು ಶ್ರಮಪಟ್ಟು 1-2 ತಾಸು ಮಾಡಬಹುದಾದ ಕಾರ್ಯವನ್ನ ಮಾಡ್ಲಿಲ್ಲಲ್ಲ ಅಂತ ಮನಸಾ ನೊಂದುಕೊಂಡ್ರೆ ಸಾಕಂತ ಇಡೀ ವಂಶ ಹಾಳಾಗಿ ಹೋಗುತ್ತೆ. ಹಾಗಾಗಿ ಇವತ್ತು ಯಾವುದೇ ಜ್ಯೋತಿಷ್ಕರ ಹತ್ರ ಹೋಗ್ಲಿ, ಜ್ಯೋತಿಷ್ಯ ಕಲ್ತರೋ ಬಿಟ್ರೋ ಏನೋ ಗೊತ್ತಿಲ್ಲ, ಜಾತಕ ತೆಗೆದು ನೋಡಿದ ತಕ್ಷಣ ಏನ್ ಹೇಳ್ತಾರೆ, ಪಿತೃದೋಷ ಅಂತ ಹೇಳಿ. ಅದೊಂದಂತೂ ಈ ಕಾಮನ್, ಇರುತ್ತೋ ಬಿಡುತ್ತೋ, ಒಟ್ಟ ಪಿತೃದೋಷ ಅನ್ನುವಂಥದ್ದು ಸರ್ವರಲ್ಲಿಯೂ ಕೂಡ ಇರಬಹುದಾದಂತಹ ಒಂದು ದೋಷ.
ಈ ಎಲ್ಲ ದೋಷಗಳ ಪರಿಹಾರ ಹೇಗೆ ಅಂತಂದ್ರೆ ಆ ಪಿತೃಗಳ ರೂಪವನ್ನು ಚಿಂತನೆ ಮಾಡೋದ್ರಿಂದ ಅವರನ್ನ ಕುರಿತಾದ ಕಾರ್ಯಗಳನ್ನ ದಾನಗಳನ್ನ ಕೊಡುವ ಒಂದು ವಿಶೇಷವಾದ ಕಾರ್ಯದಿಂದ ಅವರೆಲ್ಲರೂ ಕೂಡ ತೃಪ್ತಿಯನ್ನು ಹೊಂದುತ್ತಾರೆ. ಹಾಗಾಗಿ ಅಂತಹ ಪಿತೃಗಳ ವರ್ಣನೆಯನ್ನು ನೀವು ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿದಾಗ ಜನಮೇಜಯ ಹಾಗೂ ವೈಶಂಪಾಯನರ ಸಂವಾದ ರೂಪದಲ್ಲಿ ಈ ಹರಿವಂಶ ಅನ್ನುವಂಥದ್ದು ಬರ್ತಾ ಇದೆ. ಈ ಸಂದರ್ಭದಲ್ಲಿ ಶ್ರಾದ್ದಕಲ್ಪ ಅಂತ ಇದಕ್ಕೊಂದು ಕಲ್ಪಕ್ಕೆ ಹೆಸರು. ಇಂತಹ ಯಾವ ಶ್ರಾದ್ದ ಕಲ್ಪದಲ್ಲಿ ಜನಮೇಜಯರಾಜ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ, ಸ್ವಾಮಿ ಪಿತೃಗಳ ಸ್ವರೂಪವನ್ನು ತಿಳಿಸಿ, ಹಾಗೆ ಶ್ರಾದ್ದವನ್ನು ಹೇಗೆ ಮಾಡಬೇಕು, ಅದೇ ರೀತಿಯಾಗಿ ಈ ಶ್ರಾದ್ದದ ವಿಷಯದಲ್ಲಿ ಶಂತನುವನ್ನ ಕುರಿತಾಗಿ ಶ್ರಾದ್ದ ಮಾಡಬೇಕಾದ್ರೆ ಭೀಷ್ಮಾಚಾರ್ಯರು ಯಾವ ರೀತಿಯಾದಂತಹ ವಿಶೇಷವಾದ ಧರ್ಮ ಸೂಕ್ಷ್ಮವನ್ನು ತಿಳಿಸಿದ್ರು ಆ ಎಲ್ಲ ವಿಚಾರವನ್ನು ಕೂಡ ವೈಶಂಪಾಯನರು ಜನಮೇಜಯ ಮಹಾರಾಜನಿಗೆ ತಿಳಿಸ್ತಾ ಇದ್ದಾರೆ. ನೋಡಪ್ಪ, ಪಿತೃಗಳ ಸ್ವರೂಪ, ಆ ಪಿತೃಗಳು ಹೇಗಿರ್ತಾರೆ ಅಂತಂದ್ರೆ ಆ ಪಿತೃಗಳಲ್ಲಿ ಎರಡು ವರ್ಗ, ಒಂದು ಅಮೂರ್ತ ವರ್ಗ, ಇನ್ನೊಂದು ಮೂರ್ತ ವರ್ಗ ಅಂತ ಹೇಳಿ. ಕೆಲವು 3 ಜನರಿಗೆ ದೇಹಾಕಾರ ಅನ್ನುವಂಥದ್ದೇ ಇರೋದಿಲ್ಲ, ಮಿಕ್ಕ 4 ಜನರಿಗೆ ದೇಹದ ಆಕಾರ ಇರುತ್ತೆ. ಅವರೆಲ್ಲರೂ ಕೂಡ ಬಂದು ಶ್ರಾದ್ದವನ್ನ ಸ್ವೀಕಾರ ಮಾಡುತ್ತಾರೆ. ಅದರಲ್ಲಿ ನಿನ್ನ ಹಿರಿಯನಾದಂತಹ ಭೀಷ್ಮಾಚಾರ್ಯರು ತಾವು ತನ್ನ ತಂದೆಯನ್ನ ಕುರಿತಾಗಿ ಶ್ರಾದ್ದವನ್ನ ಮಾಡ್ತಾ ಇದ್ದಾರೆ. ಆಗ ಶ್ರಾದ್ದವನ್ನ ಮಾಡುವ ಸಂದರ್ಭದಲ್ಲಿ ಇನ್ನೇನು ಪಿಂಡ ಕಟ್ಟಿದ್ದಾರೆ, ಹೆಸರು ಹೇಳಿ ಪಿಂಡವನ್ನ ಭೂಮಿ ಮೇಲೆ ಇಡಬೇಕು. ಆ ಸಂದರ್ಭದಲ್ಲಿ ಪಕ್ಕದಿಂದ ಆ ಭೂಮಿ ಬಿರುಕು ಬಿಟ್ಟು ಕೈ ಮೇಲೆ ಬರುತ್ತೆ. ನೋಡಿದಾಗ ಪುಣ್ಯ ಅವರು ಭೀಷ್ಮಾಚಾರ್ಯರು ಹಾಗೆ ಕೂತಿದ್ರು. ನಮ್ಮಂಥವ್ರು ಯಾರಾದರೂ ಆಗಿದ್ರೆ ಅದೇ ಲಾಸ್ಟ್ ಶ್ರಾದ್ದ, ನೆಕ್ಸ್ಟ್ ಇಂದ ನಮ್ಮ ಶ್ರಾದ್ದ ಪ್ರಾರಂಭ ಆಗುತ್ತೆ. ಹಾರ್ಟ್ ಅಟ್ಯಾಕ್ ಅಲ್ಲಿ ಕೃಷ್ಣಾರ್ಪಣ ಆಗಿ ಹೋಗ್ಬಿಡ್ತೀವಿ. ಆದ್ರೆ ಭೀಷ್ಮಾಚಾರ್ಯರು ಕೂತಿದ್ರು, ಕೈ ನೋಡ್ತಾರೆ, ಕೈಯಲ್ಲಿ ಉಂಗುರಗಳು, ಕಡಗ ಇತ್ಯಾದಿಗಳನ್ನು ನೋಡಿದಾಗ ಇದು ನಮ್ಮಪ್ಪನ ಕೈಯೇ ಅಂತ ಗೊತ್ತಾಯ್ತು. ಯಾವಾಗ ಅವ್ರ ಅಪ್ಪನ ಕೈಯೇ ಅಂತದು ಗೊತ್ತಾದಾಗ ಈ ರೀತಿ ಬೆಡ್ತಾ ಇದೆ ಅಂತೆ. ಭೀಷ್ಮಾಚಾರ್ಯ ಅಂದ್ರು, ಅವ್ರು ನೋಡ್ರೆ ಓದಿದ್ ಎಷ್ಟು ವರ್ಷ ಅಂದ್ರೆ 525 ವರ್ಷಗಳ ಕಾಲ ಅಧ್ಯಯನ. ನಮ್ದ ಯೋಚನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ಸುಮ್ಮನೆ ಹೇಳೋದಷ್ಟೇ. ಶತಮಾನಂ ಭವತಿ ಶತಾಯು ಪುರುಷ ಶತೇಂದ್ರಿಯ ಆಯುಷ್ಯವೇಂದ್ರಿಯ ಪ್ರತಿಷ್ಠತಿ. 3 ವರ್ಷ ಚೆನ್ನಾಗಿರು ಅಂತಂದು. ನಾವು 60 ವರ್ಷಕ್ಕೆ ಶಾಂತಿ ಮಾಡ್ತೀವೋ 60 ವರ್ಷಕ್ಕೆ ಶಾಂತಿ ಆಗ್ಬಿಡ್ತೀವೋ ಗೊತ್ತಿಲ್ಲ. ಹಾಗಾಗಿ ನಮ್ದು ಈ ಯಾವ ಜೀವನ ಅನ್ನುವಂಥದ್ದೇ 60, 50, 40ಕ್ಕೆ ಮುಕ್ತಾಯ ಆಗ್ತಾ ಇದೆ. 12 ವರ್ಷದ ಅಧ್ಯಯನವೂ ಕೂಡ ದೂರತೋಪಾಸ್ತ ಉಳಿತು. ಆದ್ರೆ 525 ವರ್ಷಗಳ ಕಾಲ ಅಧ್ಯಯನವನ್ನು ಮಾಡಿದಂತಹ ಭೀಷ್ಮಾಚಾರ್ಯರು ಸಕಲ ವಿಧವಾದ ಧರ್ಮಶಾಸ್ತ್ರದಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಂಥವರು. ಆವಾಗ ತಂದೆ ಬಂದು ಕೇಳ್ತಾನೆ, ಕೊಡು ಕೊಡು ಅಂತ ಹೇಳಿ. ಈಗ ಯಾರನ್ನು ಕುರಿತಾಗಿ ಶ್ರಾದ್ದ ಮಾಡ್ತಿರೋ, ತಂದೆ ಕುರಿತಾಗಿ ಶ್ರಾದ್ದ. ಏನು ಶ್ರಾದ್ದ ಅಂದ್ರೆ ಅವರಿಗೆ ಅನ್ನ ಕೊಡೋದು ಶ್ರಾದ್ದ. ಹಾಗಾಗಿ ತಂದೆನೇ ಕೈಗೆ ಇಟ್ಟಾಗ ಅವನ ಕೈಗೆ ಕೊಟ್ರೆ ಡೈರೆಕ್ಟ್ ಅವನೇ ಊಟ ಮಾಡ್ತಾನಲ್ಲ ಅಂತ ಒಂದು ನಮಗೂ ಭಾವನೆ ಬರಬಹುದು. ಈಗ ಎಲ್ಲರೂ ಪ್ರಶ್ನೆ ಮಾಡ್ತಾರೆ, ಏನು ಅಂತಂದ್ರೆ, ಈ ನೋಡಪ್ಪ, ಇದ್ದಾಗ ಅನ್ನ ಹಾಕೋದು ಬಹಳ ಉತ್ತಮ, ಹೋದ್ಮೇಲೆ ನಮ್ಗೆ ಅದರಲ್ಲೆಲ್ಲ ನಂಬಿಕೆ ಇಲ್ಲ. ಒಂದು ವೇಳೆ ನಂಬಿದ್ರೆ ನಂಬಿದ್ದೆವು, ಹೇಗೆ ತಲುಪತ್ತವರಿಗೆ ಅಂತ ಹೇಳಿ ಈ ಪ್ರಶ್ನೆಗಳು ಬಂದಾಗ ಧರ್ಮ ಸೂಕ್ಷ್ಮವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಶ್ರಾದ್ದ ಅಂತಂದ್ರೆ ಏನು? ಶ್ರಾದ್ದ ಅಂತಂದ್ರೆ ನಮ್ಮ ಈ ಗತಿಸಿ ಹೋದಂತಹ ಹಿರಿಯರಿಗೆ ಅನ್ನವನ್ನು ಕೊಡುವಂಥದ್ದು. ಹೇಗೆ ಕೊಡ್ತೀವಿ? ನಾವಿಲ್ಲೆಲ್ಲೋ ಪಿಂಡ ಇಟ್ಟು ಅವರೆಲ್ಲೋ ಇದ್ರೆ ಈ ಪಿಂಡ ಅವ್ರಿಗೆ ಹೇಗೆ ತಲುಪತ್ತೆ? ಯಾರೋ ಮೇಲೆ ಅಟ್ಟದಲ್ಲಿ ಕೂತಿರ್ತಾರೆ, ಅವರನ್ನು ಕುರಿತಾಗಿ ಇಲ್ಲಿ ಕೆಳಗೆ ಸಾರನ್ನ ಕಲಸಿಟ್ಟು ಬಾ ತಗೋ ಅಂತಂದ್ರೆ ನೀ ಅಲ್ಲೇ ಕೂತಿರ್ಬೇಕು, ಅದು ತಗೋಬೇಕು ಅಂತ ಅವನೇ ತಗೊಳ್ಲಿಕ್ಕಾಗಲ್ಲ. ಇದ್ದವನ ಕಣ್ಣು ಮುಂದೆ ಇಟ್ಟು ಬರದೇ ಅವನೇ ತಗೊಳ್ಲಿಕ್ಕಾಗಲ್ಲ ಅಂತಂದ್ರೆ ಸತ್ತು ಯಾವುದೋ ಯೋನಿಯಲ್ಲಿ ಹುಟ್ಟಿರುವಂತಹ ನಮ್ಮ ತಂದೆ ತಾಯಿಗಳಿಗೆ ನಾವಿಲ್ಲಿಟ್ಟ ಪಿಂಡ ಅದು ಹೇಗೆ ಸೇರತ್ತೆ ಅನ್ನೋ ಪ್ರಶ್ನೆ ಬಂದಾಗ ಅದಕ್ಕೆ ನಾವು ಧರ್ಮ ಸೂಕ್ಷ್ಮವನ್ನು ಅರ್ಥ ಮಾಡಿಕೊಳ್ಬೇಕು. ನಾವು ಹೆಸರು ಗೋತ್ರವನ್ನ ಹೇಳಿ ಆ ಪಿಂಡವನ್ನ ನಿರ್ಮಾಣ ಮಾಡೋದು. ನಿರ್ಮಾಣ ಮಾಡಿ ಅದನ್ನು ಭೂಮಿಯ ಮೇಲಿಟ್ಟಾಗ ಆ ಭೂಮಿ ಮೇಲೆ ಇಡಬೇಕಾದ್ರೆ ಹೇಳ್ತೀವಿ, ವಸುಗಳ ಅಂತರ್ಗತನಾದಂತಹ ಭಾರತೀ ರಮಣ, ಅವನ ಅಂತರ್ಗತನಾದಂತಹ ಪ್ರದ್ಯುಮ್ನ ರೂಪಿಯಾದ ಪರಮಾತ್ಮ. ಹೇ ಪರಮಾತ್ಮ, ನೀನು ಇದನ್ನು ಸ್ವೀಕಾರ ಮಾಡು ಅಂತ ಅವನಿಗೆ ಕೊಡೋದಂತೆ. ವಸುದೇವತೆಗಳಿಗೆ ಕೊಟ್ಟಾಗ ಅದನ್ನು ಅವ್ರು ತಗೊಂಡು ಹೋಗಿ ಮುಖ್ಯ ಪ್ರಾಣದೇವರಿಗೆ, ಅವರು ಅದನ್ನು ತಗೊಂಡು ಹೋಗಿ ಭಗವಂತನಿಗೆ ಆ ಪಿಂಡವನ್ನು ಒಪ್ಪಿಸಿದಾಗ ಪರಮಾತ್ಮ ನೋಡ್ತಾನಂತೆ, ಈ ಪಿಂಡದಿಂದ ಯಾರಿಗೆ ತೃಪ್ತಿಪಡಿಸ್ಬೇಕು ಅಂತ ಮಗ ಇಟ್ಟಿದ್ದಾನೋ ಅವನು ಎಲ್ಲಿ ಹುಟ್ಟಿದ್ದಾನೆ ಅಂತ ನೋಡ್ತಾನಂತೆ. ನೋಡಿದಾಗ ಅವನಲ್ಲಿ ಹುಟ್ಟಿದ್ರೆ ಅವನಿಗೆ ಆಹಾರವನ್ನು ಒದಗಿಸ್ತಾನೆ. ಇಲ್ಲಿ ನಮ್ಗೊಂದು ಪ್ರಶ್ನೆ ಬರಬೇಕು, ಆದ್ರೂ ಬರಲ್ಲ ಬಿಡಿ. ಏನು ಪ್ರಶ್ನೆ ಅಂತಂದ್ರೆ, ಈಗ ಇಡೀ ಜಗತ್ತಿನಲ್ಲಿ ಕಾಶ್ಯಪ ಗೋತ್ರ ಅನ್ನುವಂಥದ್ದು ವಿಸ್ತಾರವಾದ ಗೋತ್ರ.
ಎಲ್ಲಾ ಕಡೆ ಎಷ್ಟೋ ಜನಕ್ಕೆ ಬರೀ ಕಾಶ್ಯಪ ಗೋತ್ರವೇ, ಏನ್ ಗೋತ್ರ ಗೊತ್ತಿಲ್ಲ ಅಂದ್ರೂ ಕೂಡ ನಿಮ್ ಗೋತ್ರ ಕಾಶ್ಯಪ ಗೋತ್ರ ಅಂತ ಹೇಳ್ತಾರೆ. ಇಂತಹ ಕಾಶ್ಯಪ ಗೋತ್ರದಲ್ಲಿ 2 ಹೆಸರು ಮತ್ತು ನಮ್ಮ ಮಾಧ್ವರಲ್ಲಿ ವಿಶೇಷ ಪ್ರಚಲಿತ. ಯಾವುದು ಅಂದ್ರೆ ಒಂದು ವೆಂಕಟೇಶ, ಇಲ್ಲ ಶ್ರೀನಿವಾಸ, ಇಲ್ಲ ರಾಘವೇಂದ್ರ. ಇದೇ ವೆಂಕಟೇಶ ಅನ್ನುವಂತಹ ಕಾಶ್ಯಪ ಗೋತ್ರದಲ್ಲಿ ಸಾವಿರಾರು ಜನ ಇರ್ತಾರೆ. ಈ ಸಾವಿರಾರು ಜನ ಯಾರಿರ್ತಾರಲ್ಲ, ಈಗ ಯಾರೋ ಮನೆಯಲ್ಲಿ ಕಾಶ್ಯಪ ಗೋತ್ರ ವೆಂಕಟೇಶ ರಾವ್ ಅಂತ ಹೇಳಿ ಪಿಂಡ ಇಟ್ಟಿರ್ತಾರೆ. ಅದು ಇನ್ನೊಬ್ಬ ಯಾವುದೋ ಕಾಶ್ಯಪ ಗೋತ್ರದ ವೆಂಕಟೇಶ ರಾವ್ ಪಿಂಡ ಹೋಗುತ್ತಾ ಅಂತಂದ್ರೆ ಹೋಗಲ್ವಂತೆ. ನೋಡಿ, ನಮ್ಮ ಸ್ವಾಮಿ ಮಾಡುವಂತಹ ಈ ಒಂದು ಕ್ರಮ ಇದೆಯಲ್ಲ, ಇದ್ರಲ್ಲಿ ಯಾವುದೇ ರೀತಿಯಾದ ವ್ಯತ್ಯಾಸ ಆಗೋದಿಲ್ಲ. ಯಾರು ಇಟ್ಟಿದ್ದಾರೆ, ಯಾರನ್ನು ಸ್ಮರಿಸಿಕೊಂಡು ಇಟ್ಟಿದ್ದಾನೆ, ಯಾವ ಸ್ಥಳದಲ್ಲಿ ಇಟ್ಟಿದ್ದಾನೆ, ಇದೆಲ್ಲವನ್ನು ನೋಡಿಕೊಂಡು ಇವನಿಗೇ ತಲುಪಿಸಬೇಕು ಅನ್ನೋ ಒಂದು ಕ್ರಮವನ್ನು ಪರಮಾತ್ಮ ಮಾಡಿಕೊಂಡಿದ್ದಾನಂತೆ. ಅದರ ಪ್ರಕಾರವೇ ಆಗುವಂಥದ್ದು. ಹೀಗೆ ಆ ಪಿಂಡವನ್ನಿಟ್ಟಾಗ ಪರಮಾತ್ಮ ನೋಡ್ತಾನೆ. ನೋಡಿದಾಗ ಪರಮಾತ್ಮನ ಕಾರುಣ್ಯರಿ, ಇವತ್ತು ಆ ಮಗ ಪಿಂಡ ಇಟ್ಟ ಅಂತ ಅವರಿಗೂ ಪಿಂಡನೇ ಕೊಡ್ಬೋದಲ್ಲ, ಕೊಡಲ್ವಂತವನು. ಅವರಿಗೆ ಯಾವ ಯಾವ ಆಹಾರ ಬೇಕು ಆಯಾ ಆಹಾರವನ್ನು ಅವನು ಒದಗಿಸ್ತಾನಂತೆ. ಈಗ ಅವನ ತಂದೆ ಏನಾದ್ರೂ ಆನೆಯಾಗಿ ಹುಟ್ಟಿದ್ದ, ಇವನಿಡೋ ಇಷ್ಟು ಪಿಂಡ ಆ ಆನೆಗೆಲ್ಲ ಸಾಕಾಗತ್ತೆ. ಇವನೇನೋ ಒಮ್ಮೆ ಆನೆ ಆಗದೆ ಇರುವೆಯಾಗಿ ಹುಟ್ಟಿದ್ದ, ಈ ಇರುವೆಗೆ ಇಷ್ಟೊಟ್ಟು ಪಿಂಡ ತಗೊಂಡು ಅದೇನ್ ಮಾಡುತ್ತೆ, ಇಡೀ ಜೀವನ ತುಂಬಾ ತಿಂದು ತಾನು ಇನ್ನೂ 3-4 ಜನ್ಮ ಬಂದ್ರು ಕೂಡ ಆ ಪಿಂಡ ಇನ್ನೂ ಕರಗೋದಿಲ್ಲ. ಹಾಗೆ ಇದೇ ಆಹಾರ ಅಂತ ಪರಮಾತ್ಮ ಕೊಡಲ್ಲ. ಅಥವಾ ಈಗ ನೋಡಿ, ನಾವು ಭಾರತದಲ್ಲಿ ಹುಟ್ಟಿದ್ದೀವಿ, ನಾವು ಮಾಧ್ವರಾಗಿ ಹುಟ್ಟಿದ್ದೀವಿ, ಅದರಲ್ಲಿ ಯಾರೋ ಸ್ವಲ್ಪ ಚಾತುರ್ಮಾಸ ವ್ರತ ನೇಮ ಅಂತ ಹೇಳಿ ಎಲ್ಲ ಮಾಡಿಕೊಂಡು ಅವರಿಗೆ ಪಿಜ್ಜಾ ಬರ್ಗರ್ ಕೊಟ್ರೆ ಆಗಲ್ಲ. ಅದೇ ಅಮೆರಿಕಾದಲ್ಲಿರುವಂಥವರಿಗೆ ಹೋಗಿ ಬಿಸ್ಬೇಳೆ ಬಾತು, ಜಿಲೇಬಿ, ಜಾಂಗೀರ್ ಇವನ್ನೆಲ್ಲ ಕೊಟ್ರೆ ಅವ್ರು ಆಗಲ್ಲ. ಹಾಗಾಗಿ ಯಾವ ಯಾವ ಯೋನಿಯಲ್ಲಿ ಯಾರ್ಯಾರಿಗೆ ಏನೇನು ಎಷ್ಟೆಷ್ಟು ಅನ್ನುವಂತಹ ಎಲ್ಲ ವಿಧವಾದ ಪರಿಕಲ್ಪನೆಗಳನ್ನು ತಿಳಿದುಕೊಂಡು ಪರಮಾತ್ಮ ಅವರವರಿಗೆ ಅಷ್ಟನ್ನ ಸಕಾಲದಲ್ಲಿ ಒದಗಿಸ್ತಾ ಬರ್ತಾನಂತೆ. ಇದು ಶ್ರಾದ್ದ ಅಂತಂದ್ರೆ. ಹಾಗಾಗಿ ನಾವಿಲ್ಲಿಟ್ಟು ಪಿಂಡ ಡೈರೆಕ್ಟ್ ಅವರೇ ತಿಂತಾರೆ ಅಂತಲ್ಲ, ಪರಮಾತ್ಮನಿಗೆ ಒಪ್ಪಿಸಿದಾಗ ಪರಮಾತ್ಮ ತನ್ನ ಕಾರುಣ್ಯವನ್ನ ತುಂಬಿ ಆ ಪಿಂಡ ಸ್ವರೂಪವನ್ನ ಕೊಡದಂತೆ ಆ ನಿಮಿತ್ತವಾದ ಆಹಾರವನ್ನ ಆ ಜೀವಿಗಳಿಗೆ ಸಕಾಲದಲ್ಲಿ ಒದಗಿಸಿ ಅವರ ಹೊಟ್ಟೆಯನ್ನ ಪರಮಾತ್ಮ ತುಂಬಿಸ್ತಾನೆ. ಇದು ಶ್ರಾದ್ದ. ಹಾಗಾಗಿ ಇಂತಹ ಶ್ರಾದ್ದದ ಬಗ್ಗೆ ನಾವು ಹೆಚ್ಚು ವಿಶ್ವಾಸವನ್ನು ಇಡಬೇಕು. ಯಾಕೆಂದ್ರೆ ಬೀದಿಯಲ್ಲಿ ಹೋಗುವಂತಹ ಪ್ರಾಣಿಗಳನ್ನು ನೋಡಿ, ನಾಯಿಗಳನ್ನು ನೋಡಿ ಹಸುವೆಯಿಂದ ಒದ್ದಾಡ್ತಾ ಇರುತ್ತೆ. ನೋಡಿದಾಗ ನಮ್ಮ ತಲೆಗೊಂದು ವಿಚಾರ ಬರಬೇಕು, ನಮ್ಮ ಅಪ್ಪ ಅಮ್ಮನೂ ಕೂಡ ಯಾವುದೋ ಇಂಥ ಯೋನಿಯಲ್ಲೇ ಹುಟ್ಟಿರ್ತಾರ. ನಮಗೆ ಆಹಾರವನ್ನ ಹಾಕಿ ಬೆಳೆಸಿದಂತಹ ತಂದೆ ತಾಯಿಗಳು ಇದೇ ರೀತಿ ಎಲ್ಲಾದ್ರೂ ಓಡಾಡ್ತಾ ಇದ್ರೆ ನಾವಿದ್ದೂ ಕೂಡ ಸತ್ತಂತೆ. ಹಾಗಾಗಿ ಅವರು ಚೆನ್ನಾಗಿರಲಿ ಅಂತ ಹೇಳಿ ತಕ್ಷಣದಲ್ಲಿ ಅನಿಸಿದಾಗ ನಾವು ಆ ಪರಮಾತ್ಮನಲ್ಲಿ ಕುರಿತಾಗಿ ಪ್ರಾರ್ಥನೆಯನ್ನ ಮಾಡಿ ಸಕಾಲದಲ್ಲಿ ಶ್ರಾದ್ದವನ್ನು ಮಾಡಿದರೆ ಪರಮಾತ್ಮ ಆಹಾರವನ್ನು ಕೊಡ್ತಾನೆ. ಹಾಗಾಗಿ ಯಾರಿಗೆ ಆಹಾರ, ಸತ್ತವರಿಗೆ ಆಹಾರ, ಪಿಂಡ ಯಾರಿಗೆ, ಸತ್ತವರಿಗೆ ಪಿಂಡ ಅಂತ ಅಂದ್ಕೊಂಡಿದ್ದೀವಿ. ಆದ್ರೆ ಇಲ್ಲೊಂದು ತಿಳ್ಕೊಳ್ಬೇಕಾದ ವಿಷಯ ಏನು ಅಂತಂದ್ರೆ, ಕೇವಲ ಸತ್ತವರ ಕುರಿತಾಗಿ ಶ್ರಾದ್ದ ಅಲ್ಲ, ಇದ್ದವರ ಕುರಿತಾಗಿಯೂ ಶ್ರಾದ್ದ ಆಗತ್ತಂತೆ. ನೀವೇನು ಚಿಂತೆ ಮಾಡಬೇಡಿ, ನನ್ನೂ ಸೇರಿಸಿಕೊಂಡು ನಿಮ್ಮೆಲ್ಲರ ಹೆಸರಿನಲ್ಲಿ ಎಲ್ಲೋ ಒಂದು ಕಡೆ ಶ್ರಾದ್ದ ಆಗ್ತಾ ಇದೆ. ಇಲ್ಲದೆ ಇದ್ರೆ ಊಟ ಆಗತ್ತೇನ್ರಿ? ಸಾಧ್ಯವೇ ಇಲ್ಲ. ನಮ್ಮ ಪೂರ್ವ ಜನ್ಮದ ಯಾವುದೋ ಒಬ್ಬ ಮಗನೋ ಮೊಮ್ಮಗನೋ ಮರಿಮೊಮ್ಮಗನೋ ಅವನ್ ನಮ್ಮ ಹೆಸರಿನಲ್ಲಿ ಶ್ರಾದ್ದ ಮಾಡ್ತಾ ಇರೋ ಕಾರಣಕ್ಕಾಗಿ ನಾವಿವತ್ತು ಹೊಟ್ಟೆ ತುಂಬಾ ಊಟ ಮಾಡ್ತಿದ್ದೀವಿ. ಅದಕ್ಕಾಗಿ ಊಟ ಆದ್ಮೇಲೆ ಕೊನೆಗೆ ಒಂದು ಮಾತು ಹೇಳ್ತಾರೆ, ಅನ್ನದಾತ ಸುಖೀ ಭವ ಅಂತ ಹೇಳಿ. ಯಾರು ಅನ್ನದಾತ? ಪರಮಾತ್ಮ ಅನ್ನದಾತ. ಪರಮಾತ್ಮ ನೀನ್ ಚೆನ್ನಾಗಿರೋ ಅಂತ ನಾವು ಆಶೀರ್ವಾದ ಮಾಡ್ಲಿಕ್ಕಾಗತ್ತ? ಸಾಧ್ಯವೇ ಇಲ್ಲ. ಅನ್ನದಾತ ಅಂದ್ರೆ ನಾವು ರೈತರು ಅಂತ ಅನ್ಕೊಂಡಿದ್ವಿ ಅವರು. ಆದರೆ ಸ್ಥೂಲದಲ್ಲಿ ಧರ್ಮಶಾಸ್ತ್ರದ ಅಭಿಪ್ರಾಯ ಏನು ಅಂತಂದ್ರೆ, ಅನ್ನದಾತ ಅಂತಂದ್ರೆ ನಮ್ಮ ಪೂರ್ವ ಜನ್ಮದಲ್ಲಿ ಯಾರು ನಮಗೆ ಇಂದಿಗೂ ಊಟ ಸಿಗ್ಲಿ ಅಂತ ಶ್ರಾದ್ದ ಮಾಡ್ತಾ ಇದ್ದಾರಲ್ಲ, ಹಾಗಾಗಿ ಅವರು ಚೆನ್ನಾಗಿರ್ಲಿ ಅಂತ ಪ್ರಾರ್ಥನೆ. ಹಾಗಾಗಿ ಕೇವಲ ಸತ್ತವರಿಗೆ ಮಾತ್ರ ಶ್ರಾದ್ದ ಅಂತ ನಮ್ದೇನಾದ್ರೂ ಭ್ರಮೆ ಇದ್ರೆ ಒಂದು ಅರ್ಥ ಮಾಡಿಕೊಳ್ಳಿ, ನಮಗೂ ಶ್ರಾದ್ದ ಆಗ್ತಾ ಇದೆ. ಹಾಗಾಗಿ ಈ ಶ್ರಾದ್ದ ಅನ್ನುವಂಥದ್ದು ಅಮಂಗಲ ಕಾರ್ಯ ಅಲ್ಲ, ಇದು ಮಂಗಲ ಕಾರ್ಯ ಅಂತ ತಿಳಿಬೇಕು. ಇಷ್ಟೆಲ್ಲ ಧರ್ಮದ ಚೌಕಟ್ಟನ್ನ ಅರ್ಥ ಮಾಡಿಕೊಂಡಂತಹ ಭೀಷ್ಮಾಚಾರ್ಯರು, ನಿನ್ನ ಕೈ ಕೊಡುವಂಥದ್ದಲ್ಲಪ್ಪ ಇದು, ನಿನ್ನ ಕೈಗೆ ಕೊಟ್ರೆ ಅದು ನಿನಗೆ ಸೇರೋದಿಲ್ಲ. ಯಾರ ಕೈ ಕೊಟ್ರೆ ಅವ್ರ ಕೈಗೆ ಸೇರತ್ತೋ. ಯಾಕೆಂದ್ರೆ ಅವ್ರ ಅಪ್ಪನ ಕೈಗೆ ಪಿಂಡ ಕೊಟ್ರೆ ಪಿಂಡನೇ ತಿನ್ಬೇಕು, ಆದ್ರೆ ಆಹಾರ ತಿನ್ಲಿಕ್ಕಾಗಲ್ಲ. ಇವತ್ತು ತಿಂದ ಅಂದ್ರೆ ಮುಗಿದು ಹೋಯ್ತು, ಇನ್ನು ವರ್ಷದ ಪರ್ಯಂತ ಏನ್ ಮಾಡ್ಬೇಕು ಅವನು? ಹಾಗಾಗಿ ಯಾರ ಕೈಗೆ ಕೊಟ್ಟಾಗ
ಇಡೀ ವರ್ಷದ ಪರ್ಯಂತವಾಗಿ ಚೆನ್ನಾಗಿ ಊಟಕ್ಕೆ ಹಾಕ್ತಾನಲ್ಲ ಅವನ ಕೈ ಕೊಡಬೇಕು. ಧರ್ಮಶಾಸ್ತ್ರ ಏನಿದೆ ಅಂತಂದ್ರೆ ಭೂಮಿಯ ಮೇಲೆ ಹಾಸಿದಂತಹ ದರ್ಭೆಯ ಮೇಲೆ ಪಿಂಡವನ್ನಿಡಬೇಕು ಅಂತಿದೆ. ಹಾಗಾಗಿ ನಿನ್ನ ಕೈ ಕೊಡೋದಿಲ್ಲ ಅಂತ ಹೇಳಿ ಅವರಪ್ಪ ಅವರ ತಾತ ಮುತ್ತಾತನ ಹೆಸರು ಹೇಳಿ ಪಿಂಡವನ್ನ ಭೂಮಿಯ ಮೇಲಿಟ್ಟಾಗ ಶಂತನು ಮುಂದೆ ಬಂದು ಪ್ರತ್ಯಕ್ಷ ಆಗಿ ಹೇಳ್ತಾನೆ, ನೀನು 525 ವರ್ಷ ಓದಿದ್ದು ಕೂಡ ಸಾರ್ಥಕ ಅಂತ ಹೇಳಿ. ನಾವು ಕೂಡ ಓದಿದ್ದು ಸಾರ್ಥಕ ಆಗಬೇಕು, ವ್ಯರ್ಥ ಆಗಬಾರದು. ಯಾಕೆಂದ್ರೆ ಸಕಾಲದಲ್ಲಿ ನಾವು ಕಲಿತ ವಿದ್ಯೆ ನಮಗ್ ಬರಬೇಕು, ಜ್ಞಾಪಕಕ್ಕೆ ಬರಬೇಕು. ಯಾವ ಸಮಯದಲ್ಲಿ ಅದು ನಮ್ಮ ನೆನಪಿಗೆ ಬರಬೇಕೋ ಆ ಸಮಯದಲ್ಲಿ ಬಿಟ್ಟು ಬೇರೆ ಯಾವುದೋ ಸಮಯದಲ್ಲಿ ಬಂದ್ರೆ ಪ್ರಯೋಜನ ಇಲ್ಲ. ಹಾಗಾಗಿ ನೀನು ಕಲಿತದ್ದು ಸಾರ್ಥಕ ಆಯಿತು. ಮತ್ತೆ ನಾವು ಕೊಟ್ಟಂತಹ ವರವನ್ನ ಮತ್ತದಷ್ಟನ್ನ ಪುಷ್ಟಿಗೊಳಿಸ್ತೇನೆ, ಇಚ್ಛಾಮರಣಿಯಾಗು ಅಂತ ಮತ್ತೆ ತಾನು ಆಶೀರ್ವಾದವನ್ನ ಮಾಡ್ತಾ ಇದ್ದಾನೆ. ಹಾಗಾಗಿ ಇಂತಹ ಯಾವ ಪಿತೃಕಲ್ಪ ಈ ನಮ್ಮ ಗತಿಸಿ ಹೋದಂತಹ ಪೂರ್ವಜರನ್ನು ಕುರಿತಾಗಿ ಶ್ರಾದ್ದ ಮಾಡೋದ್ರಿಂದ ಅತ್ಯಂತವಾದ ಪುಣ್ಯವನ್ನ ಅದು ತಂದುಕೊಡುತ್ತೆ ಅನ್ನೋದನ್ನು ತಿಳಿದುಕೊಳ್ಬೇಕು. ಆದ್ರೆ ಮತ್ತಿಲ್ಲೊಂದು ಪ್ರಶ್ನೆ ಬರಬೇಕು. ಏನ್ ಪ್ರಶ್ನೆ ಅಂತಂದ್ರೆ, ಶಂತನು ಸತ್ತು ಹೋಗಿದ್ದಾನೆ, ತೀರ್ಕೊಂಡು ಹೋಗಿದ್ದಾನೆ. ಅವನು ಮತ್ತೆ ಆ ರೂಪವನ್ನು ಹೇಗೆ ಸ್ವೀಕಾರ ಮಾಡಿದ? ನಮ್ಮಲ್ಲಿ ಇನ್ನೊಂದು ಚಾಲ್ಕೆಯಲ್ಲಿರೋದೇನು ಅಂತಂದ್ರೆ, ಶ್ರಾದ್ದ ಅಂದ್ರೆ ನಮ್ಮ ಅಪ್ಪ ಅಮ್ಮ ಮನೆಗೆ ಬರ್ತಾರೆ ಅಂತ. ಸತ್ತ ಮೇಲೆ ಯಾರು ನಮ್ಮ ಮನೆಗೆ ಬರಲ್ಲ, ಅವ್ರ ಮನೆಗೆ ಬಂದ್ರೆ ನಾವು ಮನೆಯಲ್ಲಿ ಇರಲ್ಲ. ಯಾಕೆಂದ್ರೆ ದೆವ್ವ ಬಂತು ಅಂತ ಓಡ್ ಹೋಗೋರೆ ನಾವು. ಹಾಗಾಗಿ ಅವ್ರು ಯಾರು ನಮ್ಮ ಮನೆಗೆ ಬರೋರಲ್ಲ. ಒಮ್ಮೆ ಗತಿಸಿ ಹೋದವರು ಮತ್ತೆಂದು ಆ ರೂಪವನ್ನ ಧಾರಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇಲ್ಲಿ ಪುರಾಣಗಳಲ್ಲಿ ಹರಿವಂಶದಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ಶಂತನು ಬಂದ, ಶಂತನು ಮುಖ ಕಾಣಿಸ್ತು, ಅವನ ದೇಹ ಕಾಣಿಸ್ತು ಅಂತ ಹೇಳೆಲ್ಲ ಹೇಳ್ತಾ ಇದ್ದಾರಲ್ಲ ಅಂತಂದ್ರೆ, ಪಿತೃದೇವತೆಗಳು ಆ ಶಂತನುವಿನ ರೂಪದಲ್ಲಿ ಬಂದದ್ದು. ಆ ಪಿತೃದೇವತೆಗಳು ಕಾಮರೂಪಿಗಳು, ಇಚ್ಛಾರೂಪಿಗಳು. ಯಾವ ರೂಪವನ್ನ ಬಯಸ್ತಾರೋ ಆ ರೂಪವನ್ನ ಧಾರಣೆ ಮಾಡುವ ಶಕ್ತಿ ಅವರಿಗಿರುತ್ತೆ. ಹಾಗಾಗಿ ಅಂತಹ ಯಾವ ಪಿತೃದೇವತೆಗಳು ಈ ಶಂತನುವಿನ ರೂಪದಲ್ಲಿ ಬಂದಿದ್ದಾರೆ ಅಂತ ಹೇಳಿ ನಾವು ಅರ್ಥ ಮಾಡಿಕೊಳ್ಬೇಕು ಅನ್ನೋದನ್ನ ತಾವು ತಿಳಿಸ್ತಾ ಇದ್ದಾರೆ. ಇನ್ನು ಈ ಯಾವ ಪಿತೃದೇವತೆಗಳಲ್ಲಿ ಯಾವೆಲ್ಲ ಗುಂಪುಗಳಿದೆ ಅನ್ನೋದನ್ನ ತಿಳ್ಕೊಳ್ಬೇಕು. ಈ ಪಿತೃದೇವತೆಗಳ ಮಹಿಮೆಗಿಂತಲೂ ಕೂಡ ವಿಶ್ವೇ ದೇವತೆಗಳು, ಚಿರಪಿತೃಗಳು, ಅದಾದ ಮೇಲೆ ನಮ್ಮ ಪಿತೃಗಳು. ಇದನ್ನ ನಾವು ಮೊದಲು ವಿಭಾಗ ತಿಳ್ಕೊಳ್ಬೇಕು. ಚಿರಪಿತೃಗಳು ಅಂತಂದ್ರೆ ಅವರೇ ಬೇರೆ, ಪಿತೃಗಳು ಅಂತಂದ್ರೆ ನಮ್ಮ ತಂದೆ ತಾಯಿ ತಾತ ಮುತ್ತಾತ ಇವರೆಲ್ಲರೂ ಕೂಡ. ವಿಶ್ವೇ ದೇವತೆಗಳು ಅನ್ನುವಂಥ ಒಂದು ಗುಂಪಿದೆ. ಆ ವಿಶ್ವೇ ದೇವತೆಗಳು ಪಿತೃದೇವತೆಗಳ ಸಮ್ಮುಖದಲ್ಲಿ ನಮ್ಮ ಹಿರಿಯರಿಗೆ ಮಾಡುವಂತಹ ಕಾರ್ಯಕ್ಕೆ ಅದನ್ನ ಶ್ರಾದ್ದ ಅಂತ ಕರೀತಾರೆ. ಮೊದಲಿಗೆ ನಾವಿದನ್ನು ತಿಳ್ಕೊಂಡು ಪಿತೃದೇವತೆಗಳು ಅಂತಂದ್ರೆ ಯಾರು ಇದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಪಿತೃದೇವತೆಗಳು ಯಾರು ಅಂತಂದ್ರೆ ಬ್ರಹ್ಮದೇವರ ಮಾನಸ ಪುತ್ರರು. ಅವರು ಬ್ರಹ್ಮದೇವರಿಂದ ಎಲ್ಲ ವಿಧವಾದಂತಹ ಜ್ಞಾನವನ್ನು ಪಡ್ಕೊಂಡು ಅನುಷ್ಠಾನ ಕೂತಿರ್ಬೇಕಾದ್ರೆ ಅವ್ರ ಮನಸ್ಸಿಗೆ ಬಂತಂತೆ, ನಾವ್ ಯಾಕೆ ದೇವ್ರ ಪೂಜೆ ಮಾಡ್ಬೇಕು, ನಾವು ಮಾಡಲ್ಲ. ನಾವ್ ಯಜ್ಞ ಯಾಗ ಯಾಕೆ ಮಾಡ್ಬೇಕು, ಮಾಡಲ್ಲ. ಪಾಠ ಪ್ರವಚನ ಮಾಡಲ್ಲ, ಅಧ್ಯಯನ ಅಧ್ಯಾಪನ ಮಾಡಲ್ಲ, ದಾನ ಕೊಡಲ್ಲ, ತಗೊಳ್ಳಲ್ಲ, ಏನೇನು ಮಾಡೋದಿಲ್ಲ. ಇದರಿಂದ ಏನ್ ಬರುತ್ತೆ ಅಂತ ಇಂಥ ದೊಡ್ಡ ಅಜ್ಞಾನದಿಂದ ಮೆರಿತಾ ಇರಬೇಕಾದ್ರೆ ಬ್ರಹ್ಮದೇವರಂದ್ರಂತೆ, ಇಷ್ಟು ಜ್ಞಾನ ನನ್ನಿಂದ ಪಡ್ಕೊಂಡು ಕೂಡ ಅದನ್ನ ಹಾಳು ಮಾಡುತ್ತಾ ಇದ್ದೀರಲ್ಲ, ನಿಮ್ ಜ್ಞಾನ ಎಲ್ಲ ಲೋಪ ಆಗ್ಲಿ ಅಂತ ಶಾಪ ಕೊಟ್ಟರು. ಶಾಪ ಕೊಟ್ಟಾಗ ಆ ಎಲ್ಲ ದೇವತೆಗಳು ಮತ್ತೆ ಬ್ರಹ್ಮದೇವರ ಹತ್ರ ಬಂದು ಕೇಳಿದಂತೆ, ಸ್ವಾಮಿ, ನಾವು ಯಾವುದೋ ಒಂದು ಅಚಾತುರ್ಯದಿಂದ ಈ ರೀತಿಯಾಗಿ ಮನಸ್ಸಿಗೆ ಬಂದಿದೆ, ದಯಮಾಡಿ ನೀವು ಕೋಪ ತಂದುಕೊಳ್ಳಿಕ್ಕೆ ಹೋಗಬೇಡಿ, ಏನಾದ್ರೂ ಮಾಡಿ ಅನುಗ್ರಹ ಮಾಡಿ ಮತ್ತೆ ಜ್ಞಾನವನ್ನ ಕೊಡಿ. ಯಾಕೆ ಅಂದ್ರೆ ದೇವತೆಗಳಿಗೆ ಜ್ಞಾನ ಬಿಟ್ರೆ ಬೇರೆ ಗತಿ ಇಲ್ಲ. ಜ್ಞಾನ ಅನ್ನುವಂಥದ್ದು ಎಲ್ಲರಿಗೂ ಇರಬೇಕಾದಂತಹ ವಿಶೇಷವಾದಂಥದ್ದು. ಅಂತಹ ಯಾವ ಜ್ಞಾನ ಏನಿದೆ ಬೇಕು ಅಂತ ಕೇಳಿದಾಗ, ನಿಮ್ಮಂತೆ ನಿಮ್ಮ ಮಕ್ಕಳಲ್ಲ, ನಿಮ್ಮ ಮಕ್ಕಳೆಲ್ಲರೂ ಕೂಡ ಒಳ್ಳೆ ಸದಾಚಾರ ಸತ್ನಿಷ್ಠೆಯನ್ನ ಇಟ್ಟುಕೊಂಡವರು, ನಿತ್ಯದಲ್ಲಿ ದೇವರ ಪೂಜೆ ಜಪ ತಪ ಅನುಷ್ಠಾನ ಮಾಡಿಕೊಂಡಿದ್ದಾರೆ, ಅವರ ಜ್ಞಾನ ಇದೆ, ಹೋಗಿ ನಿಮ್ಮ ಮಕ್ಕಳಿಂದ ನೀವು ಜ್ಞಾನೋಪದೇಶ ಪಡ್ಕೊಳ್ಳಿ ಅಂತ ಹೇಳಿದಾಗ, ಆಯಿತು ಅಂತ ಹೇಳಿ ಮಕ್ಕಳ ಹತ್ರ ಬಂದು, ಮಕ್ಕಳೇ, ನಮಗೆ ಜ್ಞಾನ ಲೋಪ ಆಗೋಗಿದೆ, ದಯಮಾಡಿ ಜ್ಞಾನವನ್ನ ಕೊಡ್ತೀರಾ ಅಂತ ಕೇಳಿದಾಗ, ಆಯಿತು ಅಂತ ಹೇಳಿದ್ರು. ಅವರು ಉತ್ತಮವಾದ ಆಸನ ಕಟ್ಟೆ ಮೇಲೆ ಕೂತಿದ್ದಾರೆ. ಇವರೆಲ್ಲರೂ ಕೆಳಗೆ ಕೂತ ಇವ್ರ ಪ್ರವಚನ ಪ್ರಾರಂಭ ಹೇಗೆ ಅಂತಂದ್ರೆ, ಹೇ ಮಕ್ಕಳೇ ಅಂತ ಪ್ರಾರಂಭ ಮಾಡ್ತಾರೆ. ಅಯ್ಯೋ ನಮ್ಮ ಮಕ್ಕಳೇ, ನೀವು ನನ್ನನ್ನು ಮಕ್ಕಳೇ ಅಂತೀರಾ ಅಂತಂದು ಸ್ವಲ್ಪ ಈಗೋ ಹರ್ಟಾಯ್ತು. ನಮಗೆ ಏನು ಹರ್ಟ್ ಆದ್ರೂ ಪರವಾಗಿರ್ಬೇಕು, ಈಗೋ ಹರ್ಟ್ ಆಗಬಾರ್ದು. ಅದು ಆಯಿತು ಅಂತ ಇಟ್ಕೊಳ್ಳಿ, ಅದು ಎಂಥ ದೊಡ್ಡ ಕಾರ್ಯ ಆಗಿದ್ರು ಕೂಡ ಅಲ್ಲೇ ಕೈ ಚೆಲ್ಲಿ ಬಂದ್ಬಿಡ್ತೀವಿ. ಇವರಿಗೂ ಕೂಡ ಹಾಗೆ ಆಯಿತು. ಬ್ರಹ್ಮದೇವರ ಹತ್ರ ಓಡ್ ಹೋದ್ರು. ಏನ್ ಸ್ವಾಮಿ ಇದು ಅಹಂಕಾರ, ಅವರಿಗೆ ಅವರಲ್ಲಿ ಜ್ಞಾನ ಇದೆ ಅಂತೀರಲ್ಲ, ಏನದ ಅಹಂಕಾರ? ತಂದೆಗಳನ್ನ ಮಕ್ಕಳೇ ಸಂಬೋಧನೆ ಮಾಡ್ತಾರಲ್ಲ, ಇಂತಹ ನನ್ನ ಮಕ್ಕಳಿಂದ ನಾನು ಯಾವ ವಿದ್ಯೆಯನ್ನು ಪಡ್ಕೊಳ್ಳಲ್ಲ ಅಂತಂದಾಗ
ಬ್ರಹ್ಮದೇವರೊಂದು ಮಾತು ಹೇಳ್ತಾರೆ ನೋಡಪ್ಪ, ತಂದೆ ಅಂದ್ರೆ ಕೇವಲ ಜನ್ಮವನ್ನ ಕೊಟ್ಟ ಮಾತ್ರಕ್ಕೆ ತಂದೆ ಅಂತ ಅನ್ಸ್ಕೊಳ್ಳಲ್ಲ. ಈ ಲೋಕದಲ್ಲಿ 5 ಜನರನ್ನ ತಂದೆ ಸ್ಥಾನದಲ್ಲಿಟ್ಟು ನಾವು ಕಾಣಬೇಕು. ಯಾರನ್ನ ಅಂದ್ರೆ ಜನೀತಾಚ ಉಪನೀತಾಚ ಯಶ್ಚ ವಿದ್ಯಾಂ ಪ್ರದಾತ ಚ ಅನ್ನದಾತ ಭಯತ್ರಾತ ಪಂಚಯಿತ ಪಿತರ ಸ್ಮೃತ. ಈ 5 ಜನರನ್ನು ತಂದೆ ಅಂತ ಕರಿಬೇಕು. ಯಾರನ್ನ? ಜನೀತ, ಯಾರು ನಮಗೆ ಜನ್ಮವನ್ನು ಕೊಟ್ಟಿರ್ತಾನಲ್ಲ ಅವನು ತಂದೆ. ನಮ್ಮ ಲೋಕದ ರೂಢಿಯಲ್ಲಿ ಅದೊಂದೇ ತಂದೆ ಶಬ್ದ ಉಳಿದಿರೋದು. ಉಪನೀತಾಚ, ಯಾರು ನಮಗೆ ಉಪನಯನ ಸಂಸ್ಕಾರವನ್ನ ಮಾಡಿಸಿದ್ದಾರೆ. ಈಗಿನ ಕಾಲದಲ್ಲೆಲ್ಲ ತಂದೆನೇ ಮಗನಿಗೆ ಉಪನಯನ, ಆದ್ರೆ ಆಗಿನ ಕಾಲದಲ್ಲೆಲ್ಲ ಹಾಗಿರ್ಲಿಲ್ಲ. ಗುರುಗಳ ಹತ್ತಿರ ಬಿಟ್ಟಾಗ ಗುರುಗಳೇ ಉಪನಯನ ಮಾಡಿಸ್ತಾ ಇದ್ರು, ಇಲ್ಲ ಯಾರು ಉಪನಯನ ಮಾಡಿಬಿಡ್ತಿದ್ರು. ಸಕಾಲ ಬಂದಾಗ ಅವ್ರ ಅಪ್ಪ ಉಪನಯನ ಮಾಡಲಿಲ್ಲ ಅಂತ ನಿಮ್ಮಪ್ಪ ಎಷ್ಟಿದ್ರು ಮಾಡೋದಿಲ್ಲ ಬಾ ಅಂತ ಹೇಳಿ ಇವರೇ ಕರ್ಕೊಂಡು ಹೋಗಿ ಮಾಡಿ ಬಂದ್ಬಿಡ್ತಿದ್ರು. ಹಾಗಾಗಿ ಉಪನೀತಾಚ, ವಿದ್ಯೆಯನ್ನ ಕೊಟ್ಟಂತಹ ಗುರುಗಳು ಕೂಡ ತಂದೆಯ ಸ್ಥಾನದಲ್ಲಿರ್ತಾರೆ. ಎಷ್ಟು ವಿದ್ಯಾಂ ಪ್ರದಾತೃಚ ಅನ್ನದಾತ, ಯಾರು ಅನ್ನ ಕೊಟ್ಟು ಸಾಕಿರ್ತಾರ ಮನೆಯಲ್ಲಿ ಇಟ್ಟುಕೊಂಡು ಅವರು. ಭಯತ್ರಾತ, ಯಾರು ಭಯವನ್ನ ನಿವಾರಣೆ ಮಾಡಿ ನಾನಿದ್ದೇನು ಹೆದರಬೇಡ ಅಂತ ಯಾರು ಆತ್ಮವಿಶ್ವಾಸವನ್ನು ಬೆಳೆಸಿ ನಮ್ಮನ್ನು ಉದ್ಧಾರ ಮಾಡಿದ್ದಾರಲ್ಲ, ಇಂತಹ 5 ಜನರನ್ನು ಕೂಡ ನಾವು ತಂದೆ ಸ್ಥಾನದಲ್ಲಿಟ್ಟವರನ್ನು ಪೂಜೆ ಮಾಡಬೇಕು. ಹಾಗಾಗಿ ಇಂತಹ ಯಾವ ತಂದೆ ಸ್ಥಾನ ಏನಿದೆ ಅಲ್ಲ ಅದು ಬಹಳ ದೊಡ್ಡದು. ವಿದ್ಯೆಯನ್ನು ಕೊಟ್ಟವರು ತಂದೆಗಳು ಅಂತ ಅಂದುಕೊಂಡ ಮಾತ್ರಕ್ಕೆ ಯಾವ ನಿನ್ನ ಮಕ್ಕಳು ನಿನಗೆ ವಿದ್ಯೆಯನ್ನು ಕೊಡ್ತಾ ಇದ್ದಾರಪ್ಪ ಅವರು ನಿಮ್ಮನ್ನ ಮಕ್ಕಳೇ ಅಂತ ಅನ್ನೋದ್ರಲ್ಲಿ ಯಾವುದೇ ವಿಧವಾದ ತಪ್ಪಿಲ್ಲ ಅಂತ ಹೇಳಿದಾಗ ಆ ಬ್ರಹ್ಮದೇವರ ಮಾತನ್ನು ಒಪ್ಪಿಕೊಂಡು ಎಲ್ಲ ದೇವತೆಗಳು ಬಂದು ಮತ್ತೆ ಎಲ್ಲ ವಿದ್ಯೆಯನ್ನು ಸಂಪಾದನೆ ಮಾಡಿಕೊಂಡು ಕೊನೆಯಲ್ಲಿ ಮತ್ತಿನ್ನೊಂದು ಮಾತು, ಮಕ್ಕಳೇ ಅರ್ಥ ಆಯ್ತಾ ಅಂತ ಹೇಳಿ ನೋಡಿ. ಮಕ್ಕಳೇ ಅಂತ ಪ್ರಾರಂಭ ಮಾಡಿದ್ದು ಮಕ್ಕಳೇ ಅರ್ಥ ಆಯ್ತಾ ಅಂತ ಮುಗಿಸಿದಾಗ ಆವಾಗ ಅವ್ರ ಈಗೋ ಸ್ವಲ್ಪ ಸ್ಯಾಟಿಸ್ಫೈ ಆಯ್ತು ಅಂತ. ಓಹೋ, ಇಷ್ಟು ಜ್ಞಾನ ನೋಡಿ, ಜ್ಞಾನ ಇಲ್ಲದೆ ಇದ್ದಾಗ ಮಕ್ಕಳೇ ಅಂತ ಕರೆದದ್ದು ಅದು ಯಾಕೋ ಸ್ವಲ್ಪ ಮನಸ್ಸಿಗೆ ಬೇಜಾರಾಯಿತು. ಜ್ಞಾನ ಬಂದ ಆಮೇಲೆ ಮಕ್ಕಳೇ ಅಂತ ಕರೆದದ್ದು ಅದೇನು ಅಷ್ಟು ದೊಡ್ಡ ವಿಷಯ ಅಂತ ಅನಿಸ್ಕೊಳ್ಳಿಲ್ಲ. ಹಾಗಾಗಿ ಜ್ಞಾನ ಅನ್ನುವಂಥದ್ದು ಹೇಗಿರಬೇಕು ಅಂತಂದ್ರೆ ವಿನಯದಿಂದ ಪೂರ್ಣವಾದದ್ದು ಜ್ಞಾನ ಆಗಿರಬೇಕು. ಈ ಜ್ಞಾನವನ್ನ ಪಡ್ಕೊಂಡು ನಮಗೆ ಅಹಂ ಬಂದಿರಬಾರದು, ಹೆಮ್ಮೆ ಇರಬೇಕು. ಮತ್ತದ ಜ್ಞಾನ ಇದೆ ಅಂತಂದು ಆದ್ರೆ ಅಹಂ ಇರಬಾರದಂತೆ. ಆದರೆ ಕೆಲವರೆಲ್ಲ ಇರ್ತಾರೆ, ಎಲ್ಲರೂ ಅಲ್ಲ, ಕೆಲವರು ಇರ್ತಾರೆ. ಆ ಸುಧಾಮಂಗಳ ಅಂತ ಹೇಳೆಲ್ಲ ಮಾಡಿಕೊಂಡು ಅವರ ಗರ್ವ ಎಲ್ಲಿವರೆಗೆ ಬಂದಿರುತ್ತೆ ಅಂದ್ರೆ ಗೊತ್ತಿಲ್ರಿ, ಜೈತೀರ್ಥರು ಸುಧಾ ಪಾಠಕ್ಕೆ ನನ್ನ ಹತ್ರನೇ ಬಂದಿದ್ರು. ಅಷ್ಟು ಗರ್ವ ಅವರಿಗೆ. ಜೈತೀರ್ಥರು ಇವ್ರು ಜೈತೀರ್ಥರು ಸುಧಾ ಪಾಠ ಮಾಡ್ತಾರೆ ಅಂತಂದ್ರೆ ಎಂಥ ಮಹಾನ್ ಭಾವ ಇರ್ಬೋದು. ಅವ್ರ ಸುಧಾ ಕಲಿತು ಮಂಗಳ ಮಾಡ್ಕೊಂಡು ನಾವು ಪಂಡಿತರು ಅಂತ ಹೇಳಿ ಮೆರೆಯುವಂತಹ ಜನ ನೋಡಿ. ಇಂತಹ ಅಹಂ ಇರಬಾರದು. ವಿನಯದಿಂದ ಕೂಡಿದಂತಹ ಜ್ಞಾನ ಯಾವಾಗಿರುತ್ತೋ ಆ ಜ್ಞಾನ ಅನ್ನುವಂಥದ್ದು ಸಾರ್ಥಕ ಆಗತ್ತೆ. ಇಂತಹ ಸಾರ್ಥಕ್ಯ ಪಡುವಂತಹ ಜ್ಞಾನವನ್ನ ಈ ಎಲ್ಲ ತಂದೆಗಳು ಮಕ್ಕಳಿಂದ ಪಡೆದಾಗ ಆ ಮಕ್ಕಳು ಮಕ್ಕಳೇ ಅಂತ ಕರೆದಾಗ ಇವರು ಪಿತೃಗಳೇ ಅಂತ ಕರೆಸಿಕೊಂಡಾಗ ಬ್ರಹ್ಮದೇವರು ಬಂದು ಆ ಎಲ್ಲ ಮಕ್ಕಳಿಗೆ ಆಶೀರ್ವಾದವನ್ನ ಮಾಡ್ತಾರೆ. ನೀವಿವತ್ತು ನಿಮ್ಮ ತಂದೆಗಳಿಗೆ ತಂದೆಗಳಾಗಿರೋದಷ್ಟೇ ಅಲ್ಲ, ಈ ಜ್ಞಾನವ ಪರಂಪರೆಯನ್ನು ಮುಂದುವರಿಸಿದ ಕಾರಣಕ್ಕಾಗಿ ಇಡೀ ಜಗತ್ತಿನಲ್ಲಿ ನೀವು ತಂದೆ ಸ್ಥಾನದಲ್ಲಿದ್ದು ತಂದೆ ಎನ್ನುವ ಹೆಸರಿನಿಂದ ದೇವತೆಗಳಾಗಿಯೂ ತಂದೆಗಳಾಗಿಯೂ ಮೆರಿರಿ ಅಂತ ಹೇಳಿ ಆಶೀರ್ವಾದವನ್ನ ಮಾಡಿ ಇನ್ನು ಮುಂದೆ ನೀವೆಲ್ಲರೂ ಕೂಡ ಪಿತೃದೇವತೆಗಳು ಅನ್ನುವ ಹೆಸರಿನಿಂದ ಕರೆಸಿಕೊಳ್ಳ್ರಿ ಅಂತ ಹೇಳಿ ಆಶೀರ್ವಾದವನ್ನು ಮಾಡುತ್ತಾ ಇದ್ದಾರೆ. ಇವರೇ ಪಿತೃದೇವತೆಗಳು ಅಂತ ಹೇಳಿ. ಇಂತಹ ಯಾವ ಪಿತೃದೇವತೆಗಳ ಕಾರ್ಯ ಏನು ಅಂತ, ಕಾರ್ಯ ಇಷ್ಟೇ. ಯಾರು ತಮ್ಮ ಗತಿಸಿ ಹೋದಂತಹ ಪಿತೃಗಳನ್ನ ಅಂದ್ರೆ ಪೂರ್ವಜರನ್ನ ಕುರಿತಾಗಿ ಶ್ರಾದ್ದ ಮಾಡ್ತಾರೋ ಆ ಶ್ರಾದ್ದದ ಪಟ್ಟಿ ಬರ್ಕೊಳ್ಬೇಕಂತ. ಇವ್ರು ಮಾಡಿದ, ಇಷ್ಟು ಮಾಡಿದ, ಇಷ್ಟು ದಾನ ಮಾಡಿದ, ಇಷ್ಟೆಲ್ಲ ವೈಭವದಿಂದ ಮಾಡದ ಅಂತ ಹೇಳಿ ಅವರೆಲ್ಲ ಪಟ್ಟಿ ಬರ್ಕೊಂಡು ತಮಗಿಂತಲೂ ಉತ್ತಮರಾದಂತಹ ಚಂದ್ರ ಯಮ ಈ ದೇವತೆಗಳಿಗೆ ಒಪ್ಪಿಸಿದಾಗ ಅವರು ಮುಖ್ಯ ಪ್ರಾಣದೇವರು, ರುದ್ರದೇವರು, ಮುಖ್ಯ ಪ್ರಾಣದೇವರು ಅದೇ ರೀತಿಯಾಗಿ ಭಗವಂತನಿಗೆ ಒಪ್ಪಿಸಿದಾಗ ಈ ಕಾರ್ಯ ಏನು ಅಂದ್ರೆ ಇವರೆಲ್ಲ ಪಟ್ಟಿ ಮಾಡಿಕೊಳ್ಳೋದಂತೆ. ಯಾರ್ಯಾರು ಎಷ್ಟು ಶ್ರಾದ್ದ ಮಾಡಿದ್ದಾರೆ, ಸಕಾಲದಲ್ಲಿ ಮಾಡಿದ್ದಾರೋ ಇಲ್ವೋ ಅಂತ ಹೇಳಿ ಪಿತೃಕಾರ್ಯವನ್ನ ಪಟ್ಟಿ ಮಾಡಿಕೊಳ್ಳೋ ಕಾರ್ಯವನ್ನ ಈ ಪಿತೃದೇವತೆಗಳು ತಾವು ಪಡೆದುಕೊಂಡಿದ್ದಾರೆ. ಈ ಪಿತೃದೇವತೆಗಳಲ್ಲಿ 2 ಗಣ, ಒಂದು ಅಮೂರ್ತ ಗಣ, ಇನ್ನೊಂದು ಮೂರ್ತ ಗಣ ಅಂತ ಹೇಳಿ. ಈ ಅಮೂರ್ತ ಗಣದಲ್ಲಿ 3 ಗುಂಪುಗಳು, ವೈರಾಜ, ಅಗ್ನಿಶ್ವಾಸ, ಬರಹಿಷ್ಮಂತ ಅಂತ ಹೇಳಿ. ಈ ವೈರಾಜಗಣದ ಒಂದು ಚರಿತ್ರೆಯನ್ನು ತಿಳಿಸ್ತಾ ಇದ್ದಾರೆ. ವೈರಾಜಗಣದ ಆ ಪಿತೃದೇವತೆಗಳ ಮಾನಸ ಪುತ್ರಿಯೇ ಮೇನಾದೇವಿ ಅಂತ ಹೇಳಿ. ಈ ಮೇನಾದೇವಿ ಪರ್ವತರಾಜ ಅವನು ಮದುವೆ ಆಗ್ತಾ ಇದ್ದಾನೆ.
ಈ ಪರ್ವತರಾಜ ತಾನು ಮದುವೆಯಾದ ಸಂದರ್ಭದಲ್ಲಿ ಈ ಯಾವ ಪರ್ವತರಾಜ ಹಾಗೂ ಮೇನಾದೇವಿಗೆ 3 ಜನ ಹೆಣ್ಣು ಮಕ್ಕಳು, ಏಕಪರ್ಣ, ಏಕಪಾಟಲ ಹಾಗೂ ಅಪರ್ಣ ಅಂತ ಹೇಳಿ 3 ಜನ ಹೆಣ್ಣು ಮಕ್ಕಳು. ಏಕಪಾಟಲ ಅಂದ್ರೆ ಒಂದೇ ಒಂದು ಹೂ ತಿಂದು ತಪಸ್ಸು ಮಾಡಿದ್ಲಂತೆ. ಇನ್ನೊಬ್ಳು ಏಕಪರ್ಣ ಅಂತ ಹೇಳಿ ಒಂದೇ ಒಂದು ಎಲೆಯನ್ನ ತಿಂದು ತಾನು ತಪಸ್ಸು ಮಾಡಿದ್ರೆ, ಇನ್ನೊಂದು ಅಪರ್ಣ ಎಲೆಯನ್ನೂ ಒಂದು ಪಾಟಲವನ್ನೂ ಸ್ವೀಕಾರ ಮಾಡದಂತೆ ರುದ್ರನೇ ಪತಿಯಾಗಬೇಕು ಅಂತ ಹೇಳಿ ತಪಸ್ಸು ಮಾಡಿ ತಾನು ಆ ರುದ್ರನನ್ನು ಪಡಿತಾ ಇದ್ದಾಳೆ. ಹಾಗಾಗಿ ಆಕೆಗೆ ಅಪರ್ಣ ಅಂತ ಹೆಸರು ಬಂದಿದೆ. ಗಿರಿರಾಜನ ಮಗಳಾದ ಕಾರಣಕ್ಕಾಗಿ ಆಕೆಗೆ ಗೌರಿ ಅಂತ ಹೆಸರು. ಅದೇ ರೀತಿಯಾಗಿ ಈಕೆ ಮಾಡ್ತಾ ಇರುವಂತಹ ಇಂತಹ ಉತ್ಕೃಷ್ಟವಾದ ತಪಸ್ಸನ್ನ ನೋಡಿ ಮೇನಾದೇವಿ ಅಂದಂತೆ, ಹೂ ಅಂತಂದ್ರೆ ಕರೆಯೋದು, ಏ ಅಂತೀವಲ್ಲ ನಾವು, ಹಾಗೆ ಸಂಸ್ಕೃತದಲ್ಲಿ ಹೂ ಅಂತ ಕರೆದು ಮಾ ಬೇಡ, ಇಷ್ಟು ಘೋರವಾದ ತಪಸ್ಸು ಯಾರಾದ್ರೂ ಮಾಡ್ತಾರೆ ನಮ್ಮ, ಹೂ ಬೇಡ ಅಂತಂದಾಗ ಹೂ ಮಾ ಉಮಾ ಅಂತಾಗಿದ್ದಾಳೆ. ಇಂತಹ ಯಾವ ಉಮಾ ಗೌರಿ, ಅದೇ ರೀತಿಯಾಗಿ ಅಪರ್ಣ ಪರ್ವತರಾಜನ ಮಗಳಾದ ಇವಳೇ ಪಾರ್ವತಿ ಅಂತ ಕರೆಸಿಕೊಳ್ತಾ ಇದ್ದಾಳೆ. ಈ ರೀತಿಯಾದಂತಹ ಒಂದು ಪಿತೃದೇವತೆಗಳ ಚರಿತ್ರೆಯನ್ನ ತಿಳಿಸ್ತಾ ಮುಂದೆ ಅಗ್ನಿಶ್ವಾಥ ಅನ್ನುವಂತಹ ಒಂದು ಗಣ ಇದೆ. ಈ ಅಗ್ನಿಶ್ವಾಥದ ಮಾನಸ ಪುತ್ರಿ ಅಕ್ಷೋದ ಅಂತ ಹೇಳಿ, ಇಂತಹ ಯಾವ ಅಕ್ಷೋದ ಅನ್ನುವಂಥವಳು ನದಿಯಾಗಿ ಹರಿದಿದ್ದಾಳೆ. ಮತ್ತೆ ಈಕೆಯಲ್ಲಿ ಅಮಾವಸು ಹಾಗೂ ಅಗ್ನಿಕಾ ಅನ್ನುವಂತಹ ಯಾವ ಅಪ್ಸರಾ ಸ್ತ್ರೀಯರಿಗೆ ಈ ರಾಜ ಅಮಾವಸು ಅನ್ನುವಂತಹ ರಾಜ, ಈಕೆಯಲ್ಲಿ ಅಕ್ಷೋದೆಯಲ್ಲಿ ಹುಟ್ಟಿದಂತಹ ಅಗ್ನಿಕಾ ಅನ್ನುವಂತಹ ಅಪ್ಸರೆ ಸ್ತ್ರೀಯನ್ನ ಮದುವೆಯಾದ ಸಂದರ್ಭದಲ್ಲಿ ಇಂತಹ ಅಮಾವಸು ಅಗ್ನಿಕಾ ಅನ್ನುವಂತಹ ಅಪ್ಸರಾ ಸ್ತ್ರೀಯರ ಮಗಳಾಗಿ ಮತ್ತೆ ಈ ಅಕ್ಷೋದಾದೇವಿ ಅವತಾರವನ್ನು ಮಾಡುತ್ತಾ ಇದ್ದಾಳೆ. ಆಕೆಯೇ ಸತ್ಯವತಿ ಅಂತ ಹೇಳಿ. ಈ ಸತ್ಯವತಿ ಯಾರು? ವೇದವ್ಯಾಸ ದೇವರ ತಾಯಿಯಾಗಿದ್ದಾಳೆ. ಹಾಗಾಗಿ ಇಂತಹ ಯಾವ ವೇದವ್ಯಾಸ ದೇವರ ತಾಯಿ ಅದು ಸತ್ಯವತಿಯು ಕೂಡ ತಾನು ಅಗ್ನಿಶ್ವಾಥ ಗಣದ ಆ ಯಾವ ಪಿತೃಗಳ ಮಾನಸ ಪುತ್ರಿಯಾದ ಅಕ್ಷೋದ ಅಂತ ಹೇಳಿ ನಾವು ತಿಳಿದುಕೊಳ್ಬೇಕು. ಇನ್ನು 3ನೇ ಯಾವ ಅಮೂರ್ತ ಗಣದ ಪಿತೃಗಳು ಬರ್ಹಿಷದರು ಅಂತ ಹೇಳಿ, ಪೀವರಿ ಅನ್ನುವಂತಹ ಮಾನಸ ಪುತ್ರಿ ಈಕೆಯನ್ನು ಶುಕಾಚಾರ್ಯರಿಗೆ ಕೊಟ್ಟಾಗ ಇವರಲ್ಲಿ ಕೃಷ್ಣ, ಗೌರ, ಶಂಭು, ಪ್ರಭು ಮತ್ತೆ ಕೃತ್ವಿ ಎನ್ನುವಂತಹ ಈ 5 ಜನ ಮಕ್ಕಳು ಹುಟ್ಟುತ್ತಾ ಇದ್ದಾರೆ. ಕೃಷ್ಣ, ಗೌರ, ಶಂಭು ಮತ್ತು ಪ್ರಭು ಅನ್ನುವಂತಹ 4 ಜನ ಗಂಡು ಮಕ್ಕಳು, ಪೃಥ್ವಿ ಅನ್ನುವಂತಹ ಹೆಣ್ಣು ಮಗಳು ಇವರಲ್ಲಿ ಅವತಾರವನ್ನು ಮಾಡಿದ್ದಾರೆ ಅಂತ ಹೇಳಿ ಅಮೂರ್ತ ಗಣದವರ ಬಗ್ಗೆ ತಿಳಿಸ್ತಾ, ಇನ್ನು ಅಮೂರ್ತರು ಅಂತಂದ್ರೆ ಏನು, ದೇಹ ಇರೋದಿಲ್ಲ ಅವರಿಗೆ, ಆದರೆ ಮೂರ್ತರಿಗೆ ದೇಹ ಅನ್ನುವಂಥದ್ದಿರುತ್ತೆ. ಇಂತಹ ದೇಹದವರು ಸುಕಾಲ, ಅಂಗೀರಸ, ಸುಸ್ವಧ ಮತ್ತು ಸೋಮಪ ಅನ್ನುವಂತಹ 4 ಜನ ಇದ್ದಾರೆ. ಈ ಯಾವ ಸುಕಾಲ ಇವರ ಪುತ್ರಿಯೇ ಗೋ ಅಂತ ಹೇಳಿ ಇವರನ್ನು ಕೂಡ ಶುಕಾಚಾರ್ಯರಿಗೆ ಕೊಟ್ಟು ಮದುವೆಯನ್ನು ಮಾಡಿದ್ದಾರೆ. ಇನ್ನು ಅಂಗೀರಸ, ಈ ಸುಕಾಲ ಅನ್ನುವಂಥವರು ಬ್ರಾಹ್ಮಣರು, ಇನ್ನು ಅಂಗೀರಸ ಅನ್ನುವಂಥವರು ಕ್ಷತ್ರಿಯರಾಗಿದ್ದಾರೆ. ಈ ಅಂಗೀರಸರಲ್ಲಿ ಯಶೋಧ ಮತ್ತು ಈಕೆಯನ್ನ ವಿಶ್ವಮಹಾನ್ ಅನ್ನುವಂತಹ ಒಬ್ಬ ರಾಜ ಮದುವೆ ಆಗ್ತಾನೆ. ಇವರಿಬ್ಬರಲ್ಲಿ ದಿಲೀಪ ಮಹಾರಾಜ ಅವತಾರವನ್ನು ಮಾಡ್ತಾ ಇದ್ದಾನೆ. ಸುಸ್ವಧ ಇವನು ವೈಶ್ಯ. ವಿರಾಜ ಮತ್ತು ನಹುಷ ಅನ್ನುವಂತಹ ಯಾವ ವಿರಾಜ ಮಾನಸಪುತ್ರಿ, ಈಕೆಯನ್ನ ನಹುಷ ಅನ್ನುವಂತಹ ರಾಜ ತಾನು ಮದುವೆಯಾದಾಗ ಯಯಾತಿ ಅನ್ನುವಂತಹ ಚಂದ್ರವಂಶದ ರಾಜ ಅವತಾರವನ್ನು ಮಾಡ್ತಾ ಇದ್ದಾನೆ. ಸೋಮಪ ಅನ್ನುವಂಥವನು ಶೂದ್ರ. ನರ್ಮದ ಅನ್ನುವಂಥವಳು ಮಗಳಾಗಿ ಹುಟ್ಟಿದ್ದಾಳೆ. ಈಕೆ ನದಿಯಾಗಿ ತಾನು ಹರಿದಿದ್ದಾಳೆ. ಕುರುಪುತ್ಸ ಅನ್ನುವಂಥವರನ್ನ ಮದುವೆಯಾದಳು ಅಂತ ಹೇಳಿ ಪುರಾಣಗಳು ತಿಳಿಸ್ತಾ ಇದೆ. ಇಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನೋದಕ್ಕೆ ಅರ್ಥ ಏನು ಅಂತಂದ್ರೆ, ಬ್ರಾಹ್ಮಣರು ಮಾಡುವಂತಹ ಶ್ರಾದ್ದಕ್ಕೆ ಸುಕಾಲ ಅನ್ನುವಂತಹ ಪಿತೃದೇವತೆಗಳು ಬಂದ್ರೆ, ಅಂಗೀರಸರು ಕ್ಷತ್ರಿಯರು ಮಾಡುವ ಶ್ರಾದ್ದಕ್ಕೆ, ವೈಶ್ಯರು ಮಾಡುವ ಶ್ರಾದ್ದಕ್ಕೆ ಸುಸ್ವಧ ಅನ್ನುವಂಥವರು, ಶೂದ್ರರು ಮಾಡುವಂತಹ ಶ್ರಾದ್ದಕ್ಕೆ ಸೋಮಪ ಅನ್ನುವಂತಹ ಪಿತೃದೇವತೆಗಳು ಬಂದು ಆಯಾಯ ಶ್ರಾದ್ದಗಳನ್ನು ತಾವು ಸ್ವೀಕಾರ ಮಾಡಿ ಅವರೆಲ್ಲರಿಗೂ ಕೂಡ ಅನುಗ್ರಹವನ್ನು ಮಾಡುತ್ತಾರೆ. ಇಂತಹ ಪಿತೃದೇವತೆಗಳಿಗೆ 4 ಅತ್ಯಂತ ಪ್ರೀತಿ. ಒಂದು ಕುದಬಕಾಲ, ರಜತ ಪಾತ್ರೆ, ಸ್ವಧ ಅನ್ನುವಂತಹ ಶಬ್ದ, ಅದೇ ರೀತಿಯಾಗಿ ಎಳ್ಳು ತಿಲ, ಅದರ ಜೊತೆಗೆ ದೌಹಿತ್ರ ಕುತಪಸ್ಥಿಲ ಅಂತ ಹೇಳಿ ಶ್ರಾದ್ದದಲ್ಲಿ ಅತ್ಯಂತ ಉತ್ತಮವಾದದ್ದು ದೌಹಿತ್ರ ಇರಬೇಕಂತೆ, ಮಗಳ ಮಗ. ಅದೇ ರೀತಿಯಾಗಿ ಕುತಪಕಾಲ, ಭೂಮಿ ಕುದಿಯುವಂತಹ ಕಾಲ, ಮಠಮಠ ಮಧ್ಯಾಹ್ನ ಇರಬೇಕು. ಇದು ಮತ್ತು ದ್ವಾದಶಿಗೆ ಅನ್ವಯ ಇಲ್ಲ. ದ್ವಾದಶಿಗೂ ಮತ್ತು ಶ್ರಾದ್ದ ನಾವು ಮಧ್ಯಾಹ್ನ 12 ಗಂಟೆಗೆ ಮಾಡ್ತೀವಿ ಅನ್ನೋ ಹಾಗೆ, ಅದಕ್ಕೆ ಮಾತ್ರ ಅದು ಯಾವ ಸಮಯ ಇದೆ ಆ ಸಮಯದಲ್ಲಿ ಆ ಶ್ರಾದ್ದವನ್ನ
ನಾವು ಮಾಡಬೇಕು. ಆದರೆ ಈಗೆಲ್ಲ ನಮಗೆ ಶ್ರಾದ್ದದ ಬಗ್ಗೆ ಎಷ್ಟು ಅಗೌರವ ಅಂತಂದರೆ, ಕೆಲವೊಮ್ಮೆ ನಾನೇ ಇದನ್ನ ಸ್ವಂತ ಅನುಭವದಿಂದ ಕಂಡಿರೋದು. ಬೆಳಗ್ಗೆ ಫೋನ್ ಮಾಡಿದ್ದಾರೆ, ಆಚಾರ್ಯ ಇವತ್ತು ಬರ್ತಿದ್ದೆ ನಮ್ಮ ಅಪ್ಪನ ಶ್ರಾದ್ದ ಅಂತ ಹೇಳಿ. ನಾನು ನೆನ್ಪಿಟ್ಕೊಳ್ಳೋಕ್ಕಾಗತ್ತೆ ಅವರಪ್ಪನ ಶ್ರಾದ್ದ ಯಾವುದು ಅಂತ ಹೇಳಿ. ನಾವು ಮರ್ತಿದ್ದೇವೆ ಆಚಾರ್ಯ ಅಂತಂದಾಗ ಮತ್ತೆ ಏನ್ ಮಾಡ್ಬೇಕಪ್ಪ? ಇಲ್ಲ, ನಾವು ಇವತ್ತು ಹೇಗಿದ್ರು ರಜಾ ಹಾಕ್ಲಿಕ್ಕಾಗಲ್ಲ, 6 ಗಂಟೆಗೆ ಬರ್ತೀವಿ, 7 ಗಂಟೆಗೆ ಮುಗಿಸ್ಬಿಡ್ರಿ ಅಂತ. ಏನಪ್ಪ ಅದು ಆಗತ್ತೇನು ಅಂತ. ಆಗಲ್ಲ ಅಂತಂದ್ರೆ, ಆಚಾರ್ಯ ನೀವೇ ಮಾಡ್ತೀರಾ, ದುಡ್ಡು ಕೊಟ್ಬಿಡ್ತೀವಿ. ಎಲ್ಲಿವರೆಗೂ ಆ ಶ್ರಾದ್ದ, ತಂದೆ ತಾಯಿಗಳ ಬಗ್ಗೆ ಗೌರವ ಎಲ್ಲಿವರೆಗೂ ಬಂದು ನಿಂತಿದೆ ನೋಡಿ. ನಾವು ಗೋವಾ ಟ್ರಿಪ್ಪು, ಆ ಟ್ರಿಪ್ಪು, ಈ ಟ್ರಿಪ್ಪು ಅಂದಾಗ ವಾರ ಗಟ್ಟಲೆ, ತಿಂಗಳು ಗಟ್ಟಲೆ ರಜೆಗಳು ಹಾಕಿ ಹೋಗ್ತೀವಿ. ತಂದೆ ಶ್ರಾದ್ದ, ತಾಯಿ ಶ್ರಾದ್ದ, ಒಂದು ಪಕ್ಷ ಮಾಸದಲ್ಲಿ ಪಕ್ಷ ಶ್ರಾದ್ದ, ಈ 3 ದಿನ ರಜೆ ಹಾಕ್ಲಿಕ್ಕೆ ನಮ್ಮಲ್ಲಿ ಇಲ್ಲ ಅಂತಂದ್ರೆ, ಆ ತಂದೆ ತಾಯಿಗಳ ದೇಹ ಕೊಟ್ಟು ತಮ್ಮ ಇಡೀ ಜೀವನ ಎಲ್ಲ ಶ್ರಮಪಟ್ಟು ಓದಿಸಿ ಇಷ್ಟು ದೊಡ್ಡವರನ್ನಾಗಿ ಮಾಡಿ ಕೆಲಸ ಮಾಡುವಂತ ಮಾಡಿ ಆ ಸಂಬಳ ಬರ್ತಾ ಇದೆ ಅಂದ್ರೆ ಅವ್ರ ದಯೆ. ಅಂಥವ್ರ ದಯೆ ತೀರಿಸ್ಕೊಳ್ಳಿಕ್ಕೆ ನಮ್ಮ ಕೈಲಿ ಆಗ್ತಿಲ್ಲ ಅಂದ್ರೆ, ಎಷ್ಟು ಲಕ್ಷಾನುಗಟ್ಟಲೆ ಕೋಟ್ಯಾನುಗಟ್ಟಲೆ ದುಡಿದ್ರೂ ಕೂಡ ಏನು ಪ್ರಯೋಜನ ಇದೆ? ತಾವು ದುಡ್ಡು ಕೊಟ್ಟು ಮಾಡಿಸಿದ್ರೆ ಅವ್ರಿಗೆ ಸೇರಲ್ಲ ಅಂತಲ್ಲ, ಸೇರತ್ತೆ. ಆದರೂ ಕೂಡ ನೋಡಿ, ನೀವೇ ಎಕ್ಸ್ಪೆಕ್ಟೇಷನ್ ಇರುತ್ತೋ ಇರೋ, ಮಕ್ಕಳು ನಮಗೆ ಅವರು ತಂತು ಊಟಕ್ಕೆ ಹಾಕೋದೆ ಹೇಗಿರುತ್ತೆ, ಅವರೇ ತಾವು ಕರ್ಕೊಂಡು ಹೋಗಿ ಸೀರೆ ಕೊಡಿಸಿದ್ರೆ ಎಷ್ಟು ಆನಂದ ಆಗುತ್ತೆ. ಅದೇ ಬೇರೆಯವ್ರು ಯಾರಾದ್ರೂ ಸೀರೆ ತಂದು ಕೊಡೋದಕ್ಕೂ, ಮಗ ಕರ್ಕೊಂಡು ಹೋಗಿ ಸೀರೆ ಕೊಡಿಸೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಇದ್ದಾಗೇ ನಾವು ಅದನ್ನು ಅಪೇಕ್ಷೆ ಪಡ್ತೀವಿ ಅಂತ ಸತ್ತ ಮೇಲೆ ನಮಗೊಮ್ಮೆ ಅನಿಸುತ್ತೋ ಇಲ್ವೋ, ಅಯ್ಯೋ ಇಂಥ ಮಕ್ಕಳನ್ನ ಪಡ್ಕೊಂಡು ಕೂಡ ವ್ಯರ್ಥ ಆಗೋಯ್ತಲ್ಲ ಜೀವನ ಅಂತ ಹೇಳಿ ಆ ತಂದೆ ತಾಯಿಗಳಿಗೆ ಆ ಭಾವನೆ ಬರದಂತೆ ಮಾಡಬೇಕಂತೆ. ಹೀಗೆ ಇಂತಹ ಎಲ್ಲ ಜೀವನವನ್ನ ನಾವು ನಿತ್ಯದಲ್ಲಿ ಕಾಣ್ತಾ ಇದ್ದೇವೆ. ಇಂತಹ ಮಕ್ಕಳು ನಮಗೆ ಬೇಡ. ಆದರೆ ಇಂತಹ ಮಕ್ಕಳು ಈಗಲೂ ಇದ್ದಾರೆ, ಅವರೆಲ್ಲರಿಗೂ ಕೂಡ ಸದ್ಬುದ್ಧಿ ಬರಲಿ ಅಂತ ಅವರೆಲ್ಲರ ಪರವಾಗಿ ನಾವಿವತ್ತು ಹರಿವಂಶವನ್ನು ಶ್ರವಣ ಮಾಡೋದ್ರಿಂದ ಪರಮಾತ್ಮ ಅವರಿಗೂ ಅನುಗ್ರಹವನ್ನು ಮಾಡ್ತಾನೆ. ಈಗ ಕುದಪಕಾಲ ಅನ್ನುವಂಥದ್ದಿರಬೇಕು, ರಜತ ಪಾತ್ರೆ, ಇದೆಲ್ಲ ಆಚಾರ್ಯಕ್ಕೆ ಬೇಕು ಅವರೆಲ್ಲ ಬರ್ಕೋತಾರೆ. ದಾನದ ವಿಷಯ ಬಂದಾಗ ಆಚಾರ್ಯಗಾಗುವಷ್ಟು ಆನಂದ ಮತ್ತೆ ಯಾರಿಗೂ ಆಗಲ್ಲ. ಯಾಕೆ ಅಂದ್ರೆ ಇಲ್ಲದೆ ಇರೋದು ಅವ್ರ ಮನೆಗೆ ಏನೇನು ಪದಾರ್ಥ ಬೇಕೋ ಎಲ್ಲ ಇಷ್ಟು ಬಗ್ಸೋಗ್ಬಿಡ್ತಾರೆ. ಅದು ಹೇಳಿ, ಇದು ಹೇಳಿ, ಇದು ಹೇಳಿ, ಅದು ಹೇಳಿ ಅಂತ ಹೇಳಿ. ಈಗ ರಜತ ದಾನ, ಅಪ್ಪೋ ಇವತ್ತು ರಜತ ದಾನ, ರಜತ ಅಂತ ಕೇಳಿದಾಗ ದೂರ ಓಡಬೇಕು. ತಿಂಗಳ ಕೆಳಗಡೆ ₹1,00,000 ಇದ್ದದ್ದು ಇವತ್ತು 1.25 ಲಕ್ಷ, ಮತ್ತಿನ್ನೊಂದು 2 ದಿನ ಬಿಟ್ಟರೆ 1.25 ಲಕ್ಷ ಆಗತ್ತೆ KG. ಇಂಥ ರಜತವನ್ನು ಎಲ್ಲಿಂದ ದಾನ ಕೊಡೋದು? ಬಂಗಾರ ಅಂತ ದೂರತೋಪಾಸ್ತ. ಹಾಗಾಗಿ ಇದೆಲ್ಲವೂ ಕೂಡ ಪಿತೃಗಳಿಗೆ ತೃಪ್ತಿಯಾಗತ್ತೆ ಅಂತ, ದಾನಗಳಿಂದ ಪಿತೃಗಳಿಗೆ ತೃಪ್ತಿಯಾಗತ್ತೆ ಅಂತಿದ್ರು ಕೂಡ ದಾನಗಳು ಹೇಗೆ ಕೊಡಬೇಕು ಅಂತಂದ್ರೆ, ಕೊಟ್ಟ ಮೇಲೆ ನಮ್ಗೆ ಕೊರಗಿರಬಾರ್ದಂತೆ. ಅಯ್ಯೋ ಯಾಕೆ ಕೊಟ್ಟರು ಏನು ಅಂತ. ಆಗ ದಾನ ಕೊಟ್ಟ ಮೇಲೆ ಕೊರಗಿಲ್ಲದೆ ಇರುವಂತೆ ನಾವು ದಾನವನ್ನು ಕೊಡಬೇಕಂತೆ. ನಮ್ಮ ಹತ್ರ ₹10 ಇದೆ ಅಂದ್ರೆ ₹10 ಕೊಡುವಂತ ಯಾವ ಧರ್ಮಶಾಸ್ತ್ರಕಾರರು ಹೇಳೋದಿಲ್ಲ, ಇಷ್ಟೇ ಕೊಡು ಅಂತ ಹೇಳಲ್ಲ. ಆದರೆ ಕೊಡದೇ ಇದ್ರೆ ಪಾಪ ಇದೆ. ನಮ್ಮ ಹತ್ರ ಏನೂ ಇಲ್ಲದೆ ಇದ್ದಾಗ ಏನ್ ಮಾಡ್ಲಿಕ್ಕಾಗತ್ತೆ? ಇದ್ದಾಗ ವಂಚನೆ ಮಾಡಬಾರದು, ಇಲ್ಲದೆ ಇದ್ದಾಗ ಸಾಲ ಮಾಡಿ ಬಂದು ನಾವು ದಾನ ಕೊಡ್ಲಿಕ್ಕೆ ಹೋಗಬಾರದು. ಹಾಗಾಗಿ ನಮ್ಮ ಕೆಪಾಸಿಟಿ ಏನು ಅದನ್ನು ತಿಳ್ಕೊಂಡು ನಾವು ದಾನವನ್ನು ಮಾಡಬೇಕು. ರಜತದ ಪಾತ್ರೆ ಅಂತಂದ್ರೆ ಮತ್ತು ದೊಡ್ಡ ಹಂಡೆ ಕೊಡಬೇಕು, ಇಲ್ಲ ತಮ್ಮಿಗೆ ಕೊಡಬೇಕು ಅಂತನೇ ಇಲ್ಲ. ಒಂದು ಚಿಕ್ಕ ಪದಾರ್ಥ 1 ಗ್ರಾಮ್ ಬೆಳ್ಳಿ ಆದ್ರೂ ಕೊಟ್ಟರು ಕೂಡ ಎಷ್ಟು ತೃಪ್ತಿ ಪಡಬೇಕು ಅಷ್ಟು ತೃಪ್ತಿಯನ್ನು ಪಟ್ಟೇ ಪಡ್ತಾರೆ. ನಮ್ಮ ಪಾಕೆಟ್ ನೋಡ್ತಾರೆ, ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನೋಡ್ತಾರೆ. ಯಾರಿಗೆ ಕಾಣಿಸ್ದೆ ಇದು ಕೂಡ ಮುಂದುಗಡೆ ಕಾಣಿಸುತ್ತಂತೆ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಹೇಳಿ. ಅದನ್ನು ಅರ್ಥ ಮಾಡಿಕೊಂಡು ಅದೇ ರೀತಿಯಾಗಿ ಆ ಪಿತೃಗಳ ಅನುಗ್ರಹವನ್ನು ಮಾಡ್ತಾರೆ. ಹಾಗಾಗಿ ಅವರಿಗೆ ಹೆಚ್ಚು ಆಸೆ ಇಲ್ಲ, ಆಸೆ ಇರೋದೇ ಪುರೋಹಿತರಿಗೆ. ಈ ಆಸೆ ಹೇಗೆ ಬಂತು ಅಂತಂದ್ರೆ, ದಕ್ಷ ಪ್ರಜಾಪತಿ ಯಜ್ಞ ಕಾಲದಲ್ಲಿ ರುದ್ರದೇವರಿಗೆ ದಕ್ಷ ಪ್ರಜಾಪತಿ ಅವಮಾನ ಮಾಡಿದಾಗ ನಂದಿ ಕೊಡೋ ಶಾಪ, ನೀವು ಬ್ರಾಹ್ಮಣರು, ನೀವು ಕೇವಲ ಯಾರು ಜಾಸ್ತಿ ದುಡ್ಡು ಕೊಡ್ತಾರೋ ಅವರಿಗೆ ಸ್ವಾಹಾಕಾರ ಹಾಕ್ತೀರ ನೀವು, ಹೀಗಾಗಿ ನಿಮಗೆ ಯಾವತ್ತಿಗೂ ಕೂಡ ತೃಪ್ತಿಯೇ ಬರದೇ ಇರಲಿ ಅಂತ ಹೇಳಿ ನಂದಿ ಕೊಡ್ತಾನಂತ ಶಾಪ. ಹಾಗಾಗಿ ಇದು ನಮ್ಮ ತಪ್ಪಲ್ಲ, ನಂದಿ ಕೊಟ್ಟ ಶಾಪ, ಅದು ಏನು ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ಇಂತಹ ಯಾವ ಬ್ರಾಹ್ಮಣರನ್ನ ಯಾವುದೇ ವಿಧವಾಗಿ ತೃಪ್ತಿಯನ್ನ ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಕೇಳ್ತೀವಿ ತೃಪ್ತಾಸ್ತ ಅಂತ ಹೇಳಿ. ಅವರು ಬೇರೆ ವಿಧಿ ಇಲ್ಲದಂದ್ರೆ ತೃಪ್ತಾಸ್ಮಹ ಅಲ್ಲೇಬೇಕು. ಹಾಗಾಗಂತಾರೆ ಬಿಟ್ಟರೆ ನೀವೆಷ್ಟು ಕೊಟ್ಟರು ಕೂಡ ಅತೃಪ್ತಾಸ್ಮಹಾನೇ ಅವರೆಲ್ಲ. ಹಾಗಾಗಿ ನಾವು ಸೇರಿ ಹೀಗಾಗಿ ಇಂತಹ ಯಾವ ಪಿತೃದೇವತೆಗಳ ತೃಪ್ತಿಗಾಗಿ ರಜತವನ್ನು ಕೊಡಬೇಕು. ಅದೇ ರೀತಿಯಾಗಿ ಈ ಪಿತೃಗಳು ಕಾಮಸ್ವರೂಪಿಗಳು, ಇಚ್ಛಾರೂಪವನ್ನು ಸ್ವೀಕಾರ ಮಾಡುವಂಥವರು. ಯಾವ ರೂಪದಿಂದ ಬೇಕಾದರೂ ಕೂಡ ಬಂದು ತಾವು ಈ ಕಾರ್ಯವನ್ನು ಸ್ವೀಕಾರ ಮಾಡ್ತಾರೆ. ಹಾಗಾಗಿ ಶ್ರಾದ್ದದ ದಿನ ಭಿಕ್ಷೆ ಹಾಕುವ ಹಾಗಿಲ್ಲ. ಬೆಳಗ್ಗೆ
ರಂಗೋಲಿಯನ್ನ ಹಾಕೋ ಹಾಗಿಲ್ಲ. ಯಾಕೆ ಅಂತಂದ್ರೆ ನಾವು ಮನೆ ಮುಂದೆ ರಂಗೋಲಿ ಹಾಕಿದಾಗ ಪಿತೃದೇವತೆಗಳು ಮನೆಗೆ ಬರ್ತಿರ್ತಾರಲ್ಲ, ಬಂದಾಗ ನೋಡ್ಬಿಟ್ರೆ ಆನಂದ ಆಗುತ್ತಂತೆ, ಅಲ್ಲಿಂದ ಅಲ್ಲೇ ಹೊರಟು ಹೋಗ್ತಾರೆ, ಆಶೀರ್ವಾದ ಮಾಡಿ ಹೋಗ್ಬಿಡ್ತಾರಂತ. ಅದೇ ಶ್ರಾದ್ದ ಏನು ಅಂತ ತಿಳಿದು. ಹಾಗಾಗಿ ಮನೆ ಮುಂದೆ ರಂಗೋಲಿ ಇಲ್ಲ. ಯಾವುದಾದ್ರೂ ಒಬ್ಬ ಭಿಕ್ಷುಕನಿಗೆ ಭಿಕ್ಷೆಯನ್ನು ಹಾಕಿ ಆ ಭಿಕ್ಷುಕ ತೃಪ್ತಿ ಆಗ್ಬಿಟ್ಟ ಅಂತಂದ್ರೆ ಆ ಭಿಕ್ಷುಕ ತೃಪ್ತಿ ಆದದನ್ನು ನೋಡಿ ಪಿತೃದೇವತೆಗಳು ನಂಗೂ ತೃಪ್ತಿ ಆಯ್ತು ಆಶೀರ್ವಾದ ಮಾಡಿ ಅವರು ಹೊರಟು ಹೋಗ್ತಾರೆ. ಹಾಗಾಗಿ ಶ್ರಾದ್ದ ಆದ್ಮೇಲೆ ಭಿಕ್ಷೆ ಹಾಕಿ ಅದಕ್ಕೆ ತೊಂದರೆ ಇಲ್ಲ. ಶ್ರಾದ್ದಕ್ಕೂ ಪೂರ್ವದಲ್ಲಿ ಈ ಕಾರ್ಯಗಳನ್ನ ಮಾಡಿದಾಗ ಆ ಯಾವ ಶ್ರಾದ್ದ ಅನ್ನುವಂಥದ್ದು ಅದು ವಿಶೇಷವಾದ ಫಲವನ್ನ ತಂದುಕೊಡುತ್ತೆ ಅನ್ನುವಂಥದ್ದನ್ನ ತಿಳಿಸ್ತಾ ಇದ್ದಾರೆ. ಇಂತಹ ಯಾವ ಪಿತೃದೇವತೆಗಳ ವಿಚಾರವನ್ನ ನಾವು ತಿಳಿದುಕೊಂಡಿದ್ದಾದ ಮೇಲೆ ಈ ಯಾವ ಹರಿವಂಶದಲ್ಲಿ ಮತ್ತೊಂದು ಕಥೆ ಬರುತ್ತೆ. ನಾರದ ಮಹರ್ಷಿಗಳು ತಾವು ಗಂಗಾ ನದಿಗೆ ಸ್ನಾನಕ್ಕಾಗಿ ಹೋಗಿದ್ದಾರಂತೆ. ಗಂಗಾ ನದಿಯ ಸ್ನಾನಕ್ಕೆ ಅಂತ ಹೋದಾಗ ಸ್ನಾನವನ್ನ ಮಾಡಿ ಆಚಮನವನ್ನ ಮಾಡಿ 3 ಮುಳುಗು ತಾವು ಮುಳುಗ್ತಾ ಇದ್ದಾರೆ. ಮೊದಲನೇ ಮುಳುಗು ಮುಳುಗಿದ್ರು, 2ನೇ ಮುಳುಗು ಮುಳುಗಿದ್ರು, ಮೂರನೇ ಬಾರಿ ಮುಳುಗಬೇಕಾದ್ರೆ ಒಂದು ಅದ್ಭುತವನ್ನ ಕಂಡ್ರಂತೆ. ದೊಡ್ಡದಾದ ಆಮೆಯನ್ನು ನೋಡಿದಾಗ ಆಮೆಯನ್ನು ಕುರಿತಾಗಿ ಸ್ತೋತ್ರ ಮಾಡಿದ್ರಂತೆ ನಾರದರು. ಏನು ದೊಡ್ಡ ಆಮೆ, ಇಂಥ ದೊಡ್ಡ ಆಮೆಯನ್ನು ನಾನು ಇಡೀ ಜಗತ್ತಿನಲ್ಲಿ ಎಲ್ಲೆಲ್ಲೂ ನೋಡಿಲ್ಲ. ಅದಕ್ಕಾಗಿ ಎಂತಹ ಅದ್ಭುತ, ಎಂತಹ ಆಶ್ಚರ್ಯ, ನೀನೇ ಧನ್ಯ ಅಂತ ಹೊಗಳಿದ್ರಂತೆ. ಆವಾಗ ಆ ಆಮೆ ಹೇಳತಂತೆ, ಸ್ವಾಮಿ ನನ್ನ ಯಾಕೆ ಹೊಗಳುತ್ತೀರಿ ನೀವು? ನನ್ನಂತಹ ಸಾವಿರಾರು ಜಲಚರ ಪ್ರಾಣಿ ಪಶು ಪಕ್ಷಿಗಳಿಗೆ ಆಶ್ರಯಭೂತವಾದದ್ದು ಈ ನದಿ, ಹಾಗಾಗಿ ನದಿಯನ್ನು ಹೊಗಳ್ರಿ ಅಂತ ಹೇಳಿದಾಗ ಆವಾಗ ನದಿಯನ್ನು ಕುರಿತಾಗಿ ಹೊಗಳ್ತಾ ಇದ್ದಾರಂತೆ. ಎಂತಹ ಗಂಗಾ ನದಿ ನೀನು, ಇಂತಹ ಅತ್ಯದ್ಭುತವಾದ ಜಲಚರ ಪ್ರಾಣಿಗಳಿಗೆ ವಿಶೇಷವಾದಂತಹ ಸ್ಥಾನವನ್ನು ಕೊಟ್ಟಂತಹ ನೀನೇ ಆಶ್ಚರ್ಯ, ಧನ್ಯ ಅಂತ ಹೊಗಳಿದ್ರಂತೆ. ಆವಾಗ ಗಂಗಾ ಅಂದ್ಲಂತೆ, ನಾನೇನು ಆಶ್ಚರ್ಯ ಧನ್ಯ, ನನ್ನಂತಹ ಸಾವಿರಾರು ನದಿಗಳಿಗೆ ಸದಾ ಸ್ವಾಗತ ಮಾಡಿ ತನ್ನೊಳಗೆ ಇಟ್ಟುಕೊಳ್ಳುವಂತಹ ಸಮುದ್ರ ರಾಜ ಅವನು ನನಗಿಂತಲೂ ಉತ್ತಮ ಅಂತ ಹೇಳಿದಾಗ ಆ ಸಮುದ್ರ ರಾಜನ ಹತ್ತಿರ ಬಂದಂತೆ. ಬಂದು ನಾರದರು ಹೇಳ್ತಾರೆ, ನೀನೇ ಆಶ್ಚರ್ಯ, ನೀನೇ ಧನ್ಯ. ಯಾಕೆ ಎಲ್ಲ ಮಹಾನದಿಗಳಿಗೆ ನೀನು ಕರೆದು ಸ್ವಾಗತ ಮಾಡಿ ನನ್ನಲ್ಲಿ ಇಟ್ಟುಕೊಂಡಿದ್ದೀಯಾ ಅಂತ ಹೇಳಿದಾಗ, ನಾನು ಯಾರು? ನನ್ನನ್ನು ಹೊತ್ತಂತಹ ಈ ಭೂಮಿ ನನಗಿಂತಲೂ ದೊಡ್ಡದು ಅಂತ ಹೇಳಿದಾಗ ಭೂಮಿಯ ಹತ್ತಿರ ಹೋಗಿ ಹೊಗಳ್ತಾರಂತೆ, ಆಶ್ಚರ್ಯ ಧನ್ಯ ಅಂತ ಹೇಳಿ. ನೀನೇ ಆಶ್ಚರ್ಯ, ನೀನೇ ಧನ್ಯ ಅಂತಂದಾಗ ನಾ ಏನ್ ಧನ್ಯಪ್ಪ? ನನ್ನನ್ನು ಹೊತ್ತು ನಿಲ್ಲೋರು ಬೇಕಲ್ಲ. 4 ಕೋಲಾಚಲ ಪರ್ವತಗಳಿದೆ, ಆ ಕೋಲಾಚಲ ಪರ್ವತಗಳು ನನ್ನನ್ನು ಹಿಡಿದಿರೋದು, ಹಾಗಾಗಿ ಅವನ್ ಹೊಗಳ್ರಿ ಅಂತ ಹೇಳಿದಾಗ ಆ ಕೋಲಾಚಲ ಪರ್ವತಗಳನ್ನು ಬಂದು ಹೊಗಳ್ತಾರಂತೆ. ಆಶ್ಚರ್ಯ ಧನ್ಯ, ನೀನೇ ಆಶ್ಚರ್ಯ ಧನ್ಯ ಅಂತ ಹೇಳಿದಾಗ ಆ ಆಶ್ಚರ್ಯ ಮತ್ತೆ ಧನ್ಯತ್ವ ಇದು ನನ್ನಲ್ಲಿಲ್ಲ, ನನ್ನಂಥವರನ್ನ ಹೊತ್ತಿರೋದು ಯಾರು ಅಂತಂದ್ರೆ ಈ ಯಾವ ಶೇಷದೇವರು. ಆ ಶೇಷದೇವರು. ಆದ್ರೆ ಈ ಶೇಷದೇವರೇನಿದ್ದಾರಲ್ಲ, ಈ ಶೇಷದೇವರನ್ನ ತ್ವಂ ಆಶ್ಚರ್ಯ ಧನ್ಯ ಅಂತ ನಾರದರು ಹೊಗಳಿದ್ರಂತೆ. ಯಾವುದು ಅಲ್ಲಪ್ಪ, ಇದನ್ನು ಸೃಷ್ಟಿ ಮಾಡಿರೋ ಬ್ರಹ್ಮದೇವರಿದ್ದಾರಲ್ಲ, ಆ ಬ್ರಹ್ಮದೇವರು ನಿಜವಾಗಿಯೂ ಕೂಡ ತ್ವಂ ಆಶ್ಚರ್ಯ ಧನ್ಯ ಅಂತಂದ್ರಂತೆ. ಹೌದಾ? ಹಾಗಾದ್ರೆ ಬ್ರಹ್ಮದೇವರ ಹತ್ರ ಹೋಗಿ ಇದೇ ರೀತಿಯ ಹೊಗಳಿದ್ರಂತೆ. ತ್ವಂ ಆಶ್ಚರ್ಯ ಧನ್ಯ. ನೋಡಿ, ಮುಗಿತಾನೇ ಇಲ್ಲ, ಒಂದಕ್ಕೊಂದು ಬೆಳಿತಾನೇ ಇದೆ, ಎಲ್ಲಿಗೆ ಎಂಟು ಅಂತ ಗೊತ್ತಾಗ್ತಿಲ್ಲ. ಹೀಗೆಲ್ಲ ಮತ್ ಬ್ರಹ್ಮದೇವರ ಹತ್ರ ಬಂದ್ರೆ ನಾನೇನು ಆಶ್ಚರ್ಯ ಧನ್ಯ, ನಾ ಇರೋದೇ ವೇದದ ಮೇಲೆ, ಹಾಗಾಗಿ ವೇದವನ್ನು ಹೊಗಳ್ರಿ ಅಂತ ಹೇಳಿದಾಗ ವೇದಗಳ ಹತ್ರ ಹೋಗಿ ವೇದ ತ್ವಂ ಆಶ್ಚರ್ಯ ಧನ್ಯ, ಇನ್ನೂ ಮುಗಿಲಿಲ್ಲ, ಮತ್ ವೇದ ಹೇಳ್ತಂತೆ ನಾ ಇರೋದೇ ಯಜ್ಞಕ್ಕಾಗಿ ಅಂತ ಹೇಳಿದಾಗ ಯಜ್ಞದ ಹತ್ರ ಬಂದು ತ್ವಂ ಆಶ್ಚರ್ಯ ಧನ್ಯ ಅಂತ ಹೊಗಳಿದಾಗ ನಾ ಏನಪ್ಪ, ನಾ ಇರೋದು ಪರಮಾತ್ಮನಿಗಾಗಿ, ಹಾಗಾಗಿ ಪರಮಾತ್ಮನ ಹೊಗಳ್ರಿ ಅಂತ ಹೇಳಿದ್ರು. ಆವಾಗ ಆ ನಾರದರು ಅಂದ್ರಂತೆ, ನಾರದರು ಪರಮಾತ್ಮ ಎಲ್ಲಿದ್ದಾನೆ ಅಂತ ಹುಡುಕ್ತಾ ಇರಬೇಕಾದ್ರೆ ರೈವತ ಪರ್ವತದ ಮೇಲೆ ಎಲ್ಲಾ ರಾಜರನ್ನ ಕೂಡಿಸಿಕೊಂಡು ಪರಮಾತ್ಮ ಸಭೆಯನ್ನ ಮಾಡ್ತಾ ಇದ್ದಾನೆ. ಓಡೋಡಿ ನಾರದರು ಬಂದ್ರು. ತ್ವಂ ಆಶ್ಚರ್ಯ ಧನ್ಯ ಅಂತ ಹೊಗಳಿದ್ರು. ಕೃಷ್ಣ ಪರಮಾತ್ಮ ದಕ್ಷಿಣಾಭಿ ಸಾಕಂ ಅಂತಂದ್ರು. ನಾರದರು ಓಹೋ ಅಂತಂದ್ರು, ನಕ್ಕರು. ನಾ ಬರ್ತೀನಿ ಅಂತಂದು ಅವ್ರು ಬಂದ್ರು. ಆಯ್ತು ಅಂತಂದ ಕೃಷ್ಣ ಪರಮಾತ್ಮ ಕೂತ. ಇಷ್ಟ ಆಯ್ತು. ಇಷ್ಟ ಆದಾಗ ಅಲ್ಲಿರೋ ರಾಜರಿಗೆ ಏನೇನು, ನಿಮಗೂ ಏನರ್ಥ ಆಗಲಿಲ್ಲ, ನಮಗೂ ಏನರ್ಥ ಆಗಲಿಲ್ಲ, ಆ ರಾಜನಿಗೂ ಏನರ್ಥ ಆಗಲಿಲ್ಲ. ಆವಾಗ ಎಲ್ಲರೂ ಕೇಳಿದಂತೆ, ಏನ್ ಸ್ವಾಮಿ, ಏನ್ ನಾಟಕ ಇದು? ಅವ್ರೇನೋ ಬಂದು ತ್ವಂ ಆಶ್ಚರ್ಯ ಧನ್ಯ ಅಂದ್ರು, ನೀನೋ ದಕ್ಷಿಣಾಭಿ ಸಾಕಂ ಅಂದಿ, ಅವ್ರೇನೋ ಓಹೋ ಅಂದ್ರು, ನಕ್ಕರು, ಹೋದ್ರು, ನೀನು ನಕ್ಕಿ ಕೂತಿ.
ನಾವಿಲ್ಲಿ ಏನು ಎಂಟರ್ಟೈನ್ಮೆಂಟ್ ನೋಡ್ಲಿಕ್ಕೆ ಬಂದಿರೋದು, ಏನಾದ್ರೂ ಅರ್ಥ ಆದ್ರೆ ಹೌದು ನಾವು ಕೂಡ ನಗ್ತೀವಿ, ವಿಚಾರ ಹೇಳು ಅಂತ ಹೇಳಿದಾಗ ಪರಮಾತ್ಮ ಹೇಳ್ತಾನಂತೆ, ಇವರು ಕೂರ್ಮನ ಹತ್ತಿರ ಹೋದರು. ಕೂರ್ಮಕ್ಕಿಂತ ದೊಡ್ಡ ಒಂದು ಯಾವ ನದಿ ಅಂತ ಗೊತ್ತಾಯಿತು, ನದಿಗಿಂತ ದೊಡ್ಡದು ಸಮುದ್ರ, ಸಮುದ್ರಕ್ಕಿಂತ ದೊಡ್ಡದು ಭೂಮಿ, ಭೂಮಿಗಿಂತ ದೊಡ್ಡದು ಪರ್ವತ, ಪರ್ವತಕ್ಕಿಂತ ಬ್ರಹ್ಮದೇವರು, ಬ್ರಹ್ಮದೇವರಿಗಿಂತ ವೇದ, ವೇದಕ್ಕಿಂತಲೂ ಯಜ್ಞ, ಯಜ್ಞಕ್ಕಿಂತಲೂ ನಾನು ಅಂತ ಬಂದರು. ಆದ್ರೆ ಮಧ್ಯದಲ್ಲಿ ಒಂದು ಸ್ಟೆಪ್ ಬಿಟ್ಟರು, ಏನು ಅಂತಂದ್ರೆ ದಕ್ಷಿಣೆ. ನೋಡಿ, ಬ್ರಾಹ್ಮಣ ತೃಪ್ತಿ ಆದರೆ ಪರಮಾತ್ಮ ತೃಪ್ತಿ ಆಗ್ತಾನೆ. ಹಾಗಾಗಿ ಯಜ್ಞಾನಂತರದಲ್ಲೇ ಪರಮಾತ್ಮ ಸಂತೋಷ ಪಡಲ್ವಂತೆ. ಆ ಯಜ್ಞಾನಂತರದಲ್ಲಿ ಬ್ರಾಹ್ಮಣರಿಗೆ ಕೊಟ್ಟ ದಕ್ಷಿಣೆಯಿಂದ ಬ್ರಾಹ್ಮಣರು ತೃಪ್ತಿಯನ್ನು ಹೊಂದಿದಾಗ ಪರಮಾತ್ಮ ತೃಪ್ತಿ ಹೊಂದುತ್ತಾನೆ. ಹಾಗಾಗಿ ಮಧ್ಯದಲ್ಲಿ ಈ ದಕ್ಷಿಣೆ ಎನ್ನುವಂಥದ್ದನ್ನು ಬಿಟ್ಟಿದ್ದೀರಿ ಅಂತ ಹೇಳಿದಾಗ, ಓಹೋ ಇದರ ಹಿಂದಿನ ಕಥೆ ಅಂತ. ನಮಗೆ ಈ ಹರಿವಂಶದ ಕಥೆ ನೋಡಿದ್ರೆ ಏನೋ ಈ ದಕ್ಷಿಣೆಯ ಆಸೆ ಬರುವುದು ಬ್ರಾಹ್ಮಣರು ಅಂತ ಇಷ್ಟೇ ಗೊತ್ತಾಗುತ್ತೆ ನಮಗೆ. ಪರಮಾತ್ಮನು ಕೂಡ ಈ ಬ್ರಾಹ್ಮಣರ ಪೋಷಣೆ ಕೇವಲ ಇದೊಂದು ಪರಮಾತ್ಮನಿಗಿರೋ ದೊಡ್ಡ ಕಳಂಕ ಏನು ಅಂದ್ರೆ ಕೇವಲ ಗೋ ಬ್ರಾಹ್ಮಣ ಹಿತಾಯ ಚ, ಈ ವೈಶ್ಯರು, ಕ್ಷತ್ರಿಯರು, ಶೂದ್ರರಿಗೆಲ್ಲ ಹಿತಾಯ ಚ ಅಂತ ಪರಮಾತ್ಮ ಮೇಲೆ ದೊಡ್ಡ ಕಳಂಕ. ಆದ್ರೆ ಗೋಬ್ರಾಹ್ಮಣ ಹಿತಾಯ ಚ ಅಂತಂದಾಗ ಗೋವೇ ಮೊದಲಾದ ಎಲ್ಲ ಪ್ರಾಣಿಗಳು, ಬ್ರಾಹ್ಮಣರೇ ಮೊದಲಾದ ಎಲ್ಲ ವರ್ಣದವರು ಅಂತ ತಿಳಿಬೇಕೇ ಹೊರತಾಗಿ ಬರೇ ಬ್ರಾಹ್ಮಣರು, ಬರೇ ಗೋಗಳು ಅಂತ ಪರಮಾತ್ಮನಿಗೆ ಯಾವ ಭೇದ ಇಲ್ಲ. ಹಾಗೇನಾದ್ರೂ ಇದ್ದಿದ್ರೆ ಇವತ್ತೆಲ್ಲ ನಾಯಿ, ನರಿ, ಸಿಂಹ, ಆನೆ ಎಲ್ಲ ಉಪವಾಸದಿಂದ ಸಾಯ್ಬೇಕಿತ್ತು, ಬೇರೆ ಎಲ್ಲ ವರ್ಗದವರು ಉಪವಾಸದಿಂದ ಸಾಯ್ಬೇಕಿತ್ತು. ಆದ್ರೆ ಯಾವ ಉಪವಾಸದಿಂದ ಸಾಯ್ತಿರೋದು? ಕಸಾಯಿಖಾನೆಗೆ ಹೋಗ್ತಿರೋದು ಗೋವುಗಳು, ಉಪವಾಸದಿಂದ ಮಲಗ್ತಿರೋದು ಬ್ರಾಹ್ಮಣರು. ಹಾಗಾಗಿ ಕೇವಲ ಇವರ ಮೇಲೆ ಮಾತ್ರ ಪರಮಾತ್ಮ ದೃಷ್ಟಿಯನ್ನು ಬೀರ್ತಾನೆ ಅಂತ ಸರ್ವಥಾ ನಾವು ತಿಳಿಲಿಕ್ಕೆ ಹೋಗಬಾರ್ದು. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಇದಕ್ಕಿಷ್ಟೇ ಅರ್ಥನ ಅಂತ ನಮಗನಿಸಿದಾಗ ಶ್ರೀಮದಾಚಾರ್ಯ ಇದರ ಮೇಲೆ ಬೆಳಕನ್ನು ಚೆಲ್ತಾರೆ. ಇದಕ್ಕೆ ಆಧ್ಯಾತ್ಮಿಕವಾದ ಒಂದು ಅರ್ಥ ಇದೆಯಪ್ಪ ಅಂತ ಹೇಳಿ. ಕೂರ್ಮ ಅನ್ನುವಂಥದ್ದು ಪುಷ್ಕರ ಅನ್ನುವಂತಹ ದೇವತೆಗೆ ಪ್ರತೀಕ ಆಗಿದೆ. 28ನೇ ಕಕ್ಷೆಯವನು ಪುಷ್ಕರ. ಆ ಪುಷ್ಕರನನ್ನ ಬಂದು ಹೊಗಳ್ತಾರಂತೆ. ಆಚಾರ್ಯ ಗಣ್ಯ, ನಿನಗಿಂತಲೂ ಉತ್ತಮರು ಯಾರಿಲ್ಲ, ನಿನಗೆ ನೀನೇ ಸಾಟಿ ಅಂತ ಹೊಗಳ್ಬಿಟ್ರಂತೆ. ಅವಾಗ ಅನ್ನಂತೆ, ನಾ ಏನು ಸಾಟಿ, ನಾ 28ನೇ ಕಕ್ಷೆಯವನು, ನನಗಿಂತಲೂ ಕೂಡ ಉತ್ತಮರಾದವರು 20ನೇ ಕಕ್ಷೆಯವರಿದ್ದಾರೆ. ಯಾರು ಅಂತಂದ್ರೆ ಗಂಗಾದೇವಿ. ಗಂಗಾದೇವಿ ಹತ್ರ ಬಂದು ನೀನೇ ಸರ್ವೋತ್ತಮಗಳು, ನಿನಗೆ ಸರಿಸಾಟಿ ಆದವರು ಯಾರೂ ಇಲ್ಲ ಅಂತ ಹೇಳಿದಾಗ, ನಾನಲ್ಲಪ್ಪ, ನನಗಿಂತಲೂ ಕೂಡ ಉತ್ತಮರಾದ ವರ್ಣದೇವರಿದ್ದಾರೆ ನನ್ನ ಗಂಡ, ಅವರನ್ನು ಹೊಗಳ್ರಿ ಅಂತ ಹೇಳಿದಾಗ ವರ್ಣದೇವರ ಹತ್ರ ಬಂದು, ನಾ ಏನು ಸರ್ವೋತ್ತಮಪ್ಪ, ನಾ ಸರ್ವೋತ್ತಮ ಅಲ್ಲ. ಮುಂದೆ ಬಂದು ಯಾರನ್ನು ಹೊಗಳಿದ್ರು? ಭೂಮಿಯನ್ನ. ಭೂಮಿ ಅಂತಂದ್ರೆ ಉಮಾದೇವಿ. ಉಮಾದೇವಿಯನ್ನು ಹೊಗಳದಾಗ ನಾ ಏನು, ಗರುಡಶೇಷರುದ್ರ ಇದ್ದಾರೆ ಪರ್ವತಗಳು, ಅವರನ್ನು ಹೊಗಳ್ರಿ ಅಂತ ಹೇಳಿದಾಗ ಗರುಡಶೇಷರುದ್ರವನ್ನು ಹೊಗಳಿದ್ರೆ, ನಾವಲ್ಲ ಸರ್ವೋತ್ತಮರು, ನಾವಲ್ಲ, ನಮಗೆ ಸಮನಾದವರು ಎಷ್ಟೋ ಜನ ಇದ್ದಾರೆ. ರುದ್ರ ಪದವಿಗೆ ಬರೋರು, ಶೇಷ ಪದವಿಗೆ ಬರೋರು, ಗರುಡ ಪದವಿಗೆ ಬರೋರು ಎಷ್ಟೋ ಜನ ಇದ್ದಾರೆ. ಹಾಗಾಗಿ ನಾವಲ್ಲ. ಬಿಟ್ಟವರು ಯಾರು? ರುಜದೇವತೆಗಳು, ಬ್ರಹ್ಮದೇವರು. ಬ್ರಹ್ಮದೇವರನ್ನು ಹೊಗಳಿದಾಗ ನಾ ಏನೋ, ನನ್ನ ಪದವಿಗೆ ಬರೋರೇ ಎಷ್ಟೋ ಜನ ಇದ್ದಾರೆ, ವಾಯುದೇವರು ಕಾಯ್ತಾ ಇದ್ದಾರೆ ಮುಂದಿನ ಕಲ್ಪ ಬ್ರಹ್ಮದೇವರಾಗೋದಕ್ಕೆ. ಹಾಗಾಗಿ ನಾನು ಉತ್ತಮ ಅಲ್ಲ, ನನಗೆ ಸಮನಾದವರು ಇದ್ದಾರೆ, ಹಾಗಾಗಿ ನಾನಲ್ಲ ಅಂತ ಹೇಳಿದಾಗ ಮತ್ಯಾರು? ವೇದಗಳು. ವೇದಾಭಿಮಾನಿಯಾದ ಲಕ್ಷ್ಮಿ ಉತ್ತಮಳು ಅಂತ ಹೇಳಿದಾಗ ನನಗೆ ಯಾವಾಗ ಕೀಮತ್ತು ಬರುತ್ತೆ ಅಂತಂದ್ರೆ ಈ ಎಲ್ಲ ವೇದ ಮಂತ್ರಗಳನ್ನ ಅಗ್ನಿಯಲ್ಲಿ ಆಹುತಿ ಹಾಕಿ ಪರಮಾತ್ಮನನ್ನು ಸಂತೋಷಗೊಳಿಸಿದಾಗ ನನಗೊಂದು ಬೆಲೆಯನ್ನು ಬರುತ್ತೆ. ಹಾಗಾಗಿ ವೇದಾಭಿಮಾನಿಯಾದ ಲಕ್ಷ್ಮೀ ರೂಪಕ್ಕಿಂತಲೂ ಕೂಡ ಯಜ್ಞಾಭಿಮಾನಿಯಾದ ಲಕ್ಷ್ಮೀ ರೂಪ ಅತ್ಯಂತ ಶ್ರೇಷ್ಠ ಅಂತ. ಇಷ್ಟಾದ್ಮೇಲೆ ಮಧ್ಯದಲ್ಲಿ ಇನ್ನೊಂದು ಸ್ಟೆಪ್ ಬಿಟ್ಟ ತಕ್ಷಣ ಯಾರು? ಪರಮಾತ್ಮ ಹರಿ ಸರ್ವೋತ್ತಮ. ಹೌದು, ನಾನು ಸರ್ವೋತ್ತಮ ಇಲ್ಲ ಅಂತಲಿಲ್ಲ. ದಕ್ಷಿಣಾಭಿಸಾಗಂ, ದಕ್ಷಿಣ ಅನ್ನುವಂತಹ ಮಹಾಲಕ್ಷ್ಮೀ ದೇವಿ ಇನ್ನೊಂದು ರೂಪ ಇದೆ ಅಂತೆ. ನೋಡಿ, 3 ಲಕ್ಷ್ಮಿಯ ರೂಪ: ವೇದಾಭಿಮಾನಿ, ಯಜ್ಞಾಭಿಮಾನಿ, ದಕ್ಷಿಣಾಭಿಮಾನಿ ಅಂತ 3 ಮಹಾಲಕ್ಷ್ಮೀ ದೇವಿಯ ರೂಪಗಳು. ವೇದಾಭಿಮಾನಿಯಾದ ಮಹಾಲಕ್ಷ್ಮೀ ದೇವಿ ಎದುರಿನಲ್ಲಿ ನಿಂತು ಪರಮಾತ್ಮನನ್ನು ಸದಾ ಕಾಲದಲ್ಲಿ ಹೊಗಳ್ತಾ ಇರ್ತಾಳಂತೆ. ಆ ಮಹಾಲಕ್ಷ್ಮೀ ದೇವಿಗಿಂತಲೂ ಕೂಡ ಯಜ್ಞಾಭಿಮಾನಿ ತೊಡೆ ಮೇಲೆ ಕೂತುಕೊಂಡು ಪರಮಾತ್ಮನನ್ನು ಸಂತೋಷಪಡಿಸುವಂತಹ ಮಹಾಲಕ್ಷ್ಮೀ ದೇವಿಯ ರೂಪ, ಅದರ ಚಿಂತನೆ ಅತ್ಯಂತ ಫಲದಾಯಕ ಅಂತ ಹೇಳಿದ್ರೆ, ಇನ್ನು ತೊಡೆ ಮೇಲೆ ಕೊಡೋದಕ್ಕಿಂತ ದಕ್ಷಿಣ ಇನ, ಆಕೆಯ ದಕ್ಷ ಭಾಗದಲ್ಲಿ ಬಲಭಾಗದಲ್ಲಿ ಪತಿಯನ್ನ ಸಹಿತ ಮಾಡಿಕೊಂಡಿರುವ ಮಹಾಲಕ್ಷ್ಮಿಯ ರೂಪ,
ಅರ್ಧಾಂಗಿ ರೂಪ ಅಂತ ನಾವು ರುದ್ರದೇವರಲ್ಲಿ ಕಾಣ್ತೀವಿ. ಆ ಅರ್ಧಾಂಗಿ ರೂಪ ಯಾವುದು ಅಂತಂದ್ರೆ ಮೊದಲಿಗಿದ್ದದ್ದು ಲಕ್ಷ್ಮೀನಾರಾಯಣರು. ಲಕ್ಷ್ಮೀ ದೇವಿ ಎಡಭಾಗದಲ್ಲಿ ಬಲಭಾಗದಲ್ಲಿ ಪರಮಾತ್ಮ ಇಟ್ಟುಕೊಂಡಂತಹ ಆ ರೂಪ ಏನಿದೆ ಇದು ಅತ್ಯಂತ ಪ್ರಶಸ್ತ. ಹಾಗಾಗಿ ನಾವು ಪರಮಾತ್ಮನ ಹೊಗಳಬೇಕಾದ್ರೆ ವೇದಾಭಿಮಾನಿಯಾದ ಲಕ್ಷ್ಮಿ ಮುಂದಿದ್ದಾಳೆ, ಯಜ್ಞಾಭಿಮಾನಿ ಲಕ್ಷ್ಮಿ ತೊಡೆ ಮೇಲಿದ್ದಾಳೆ, ದಕ್ಷಿಣಾಭಿಮಾನಿ ಲಕ್ಷ್ಮಿ ತಾನು ಆ ಪರಮಾತ್ಮನ ಎಡಭಾಗದಲ್ಲಿ ತಾನು ನಿಂತಿದ್ದಾಳೆ ಅಂತ ಹೇಳಿ ಈ ಮೂರು ರೂಪಗಳಲ್ಲಿ ಉತ್ತಮ ಅಂದ್ರೆ ಮತ್ತೆ ಭೇದ ಇದೆ ಅಂತಲ್ಲ, ಆದರೆ ನಮ್ಮ ಉಪಾಸನೆ ಯಾವುದು ಉತ್ತಮ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ವೇದಾಭಿಮಾನಿ, ಯಜ್ಞಾಭಿಮಾನಿ, ದಕ್ಷಿಣಾಭಿಮಾನಿ ಇವರೇನ್ ಮಾಡಿದ್ರು, ದಕ್ಷಿಣಾಭಿಮಾನಿ ಬಿಟ್ಟುಬಿಟ್ಟಿದ್ರು. ಡೈರೆಕ್ಟ್ ಪರಮಾತ್ಮ ಆವಾಗ ಪರಮಾತ್ಮ ಅಂದ ತೊಡೆ ಮೇಲಕ್ಕಿಂತಲೂ ಕೂಡ ನನ್ನ ಅರ್ಧಾಂಗಿ ರೂಪದಲ್ಲಿದೆಯಲ್ಲಪ್ಪ ಅದು ಇನ್ನಷ್ಟು ವಿಶೇಷ. ಅಂತಹ ಯಾವ ವಿಶೇಷವಾದ ರೂಪ ಆದ್ಮೇಲೆ ನನ್ನ ಹತ್ರ ಬಾ, ನೀನು ತ್ವಮಾಶ್ಚರ್ಯ ಧನ್ಯ ಅಂತನೋ ಹೌದು ನಾವು ಒಪ್ತೀನಿ. ಹಾಗಾಗಿ ಇದು ನಿಜವಾದ ಅಂತರಾರ್ಥ, ಇದು ಆಧ್ಯಾತ್ಮಿಕವಾದ ಅರ್ಥ. ಇಂತಹ ಅರ್ಥವನ್ನು ತಿಳಿಸಿಕೊಟ್ಟ ಏಕೈಕ ಆಚಾರ್ಯರು ಶ್ರೀಮದಾಚಾರ್ಯರು. ಹಾಗಾಗಿ ಸಂತುಮೇ ಜನನಿ ಆ ಆಚಾರ್ಯರೇ ನಮಗೆ ಸದಾ ಕಾಲದಲ್ಲಿ ಗುರುಗಳಾಗಿ ಬಂದು ನಮ್ಮನ್ನು ಉದ್ಧಾರ ಮಾಡಲಿ ಎಂದು ಪ್ರಾರ್ಥನೆ. ಹಾಗಾಗಿ ನೋಡಿ ಹರಿವಂಶ ಏನ್ ತಿಳಿಸ್ತಾ ಇದೆ, ಯಾರೂ ಉತ್ತಮರಲ್ಲ, ಎಲ್ರಿಗೂ ಒಬ್ಬರಲ್ಲ ಒಬ್ಬರು ಸಮ ಅಂತಿದ್ದಾರೆ. ಆದರೆ ಅಸಮನಾದವನು ಯಾರು ಅಂದ್ರೆ ಪರಮಾತ್ಮ ಮಾತ್ರ. ಹಾಗಾಗಿ ಯಜ್ಞರೂಪಿಯಾದ ಪರಮಾತ್ಮನನ್ನ ಕೇಳಿಕೊಂಡಾಗ ನೋಡಿ, ಪರಮಾತ್ಮ ನನ್ನಲ್ಲಿ ಅವತಾರ ಮಾಡಬೇಕು, ನಿನ್ನಂಥವ ನನ್ನಲ್ಲಿ ಬರಬೇಕು, ನನ್ನಂಥ ಇನ್ನೊಂದು ಪ್ರಾಡಕ್ಟ್ ಇಲ್ಲಪ್ಪ, ನಾನೊಬ್ಬನೇ. ಇದು ಪರಮಾತ್ಮನ ಸ್ಪೆಷಾಲಿಟಿ ರೀ. ನಮ್ಮಂಥವರು ಸಾವಿರಾರು ಜನ ಸಿಗ್ತಾರೆ, ಆದರೆ ನಮ್ಮಂಥವರನ್ನ ಸೃಷ್ಟಿ ಮಾಡಿದ ಪರಮಾತ್ಮ ಏಕೋ ನೈಕ ಸವಕ್ತಕ್ಯಂ ಯತ್ತತ್ ಪದಮನುತ್ತಮಂ. ಆ ಪರಮಾತ್ಮ ಒಬ್ಬನೇ ಅಂತ ತಿಳಿಬೇಕು. ಅಂತಹ ಯಾವ ಪರಮಾತ್ಮ ಅವನಂತೆ ಮತ್ತೊಬ್ಬನಿಲ್ಲ. ನಾವು ಅದಕ್ಕಾಗಿ ಪ್ರಯೋಗ ಮಾಡಬೇಕಾದ್ರೆ ಜ್ಞಾನ ಇಲ್ದಾಗ ಪ್ರಯೋಗ ಮಾಡ್ತೀವಿ, ತಪ್ಪಿಲ್ಲ. ಜ್ಞಾನ ಇದ್ದಾಗ ಈ ಶಬ್ದಗಳು ಬರಬಾರದು. ದೇವರಂತೆ ಬಂದಿ ಅಂತ ಹೇಳಿ, ಅಯ್ಯೋ ಆ ಕಷ್ಟ ಕಾಲಕ್ಕೆ ಬಂದ, ಅಯ್ಯೋ ದೇವರು ಬಂದಂತೆ ಬಂದೆಪ್ಪ ಅಂತ ಹೇಳಿ. ದೇವರು ಬಂದಂತೆ ಬಂದಿ ಅಂತಂದ್ರೆ ಅವನಿದ್ದಂತೆ ಇದ್ದೀಯಾ ಅಂತಂದು ಪ್ರಯೋಗ. ಹಾಗಾಗಿ ನಾವು ಪ್ರವಚನದಲ್ಲಿ ಕೇಳಬೇಕಾದ್ರೆ ನಿಮ್ಗೆ ಸಮಯ ಯಾರು ಇಲ್ಲ ಅಂತ ಹೊಗಳಿ ದೇವರು ಬಂದಂತೆ ಬಂದಿ ಅಂತಂದ್ರೆ ಪರಮಾತ್ಮನನ್ನು ತೆಗಳಿದಂತಾಗತ್ತೆ, ಅವನ ಸರ್ವೋತ್ತಮತ್ವ ಖಾನಿ ನಾವು ಕೊಟ್ಟಂತಾಗತ್ತೆ, ನಮಗಾ ಪಾಪ ಬರುತ್ತೆ. ಹಾಗಾಗಿ ನಾವು ಕೆಲವು ಶಬ್ದಗಳನ್ನು ಪ್ರಯೋಗ ಮಾಡಬೇಕಾದ್ರೆ ಎಚ್ಚೆತ್ತುಕೊಂಡು ಶಬ್ದಗಳನ್ನು ಪ್ರಯೋಗ ಮಾಡಬೇಕು. ಯಾವತ್ತಿಗೂ ಪರಮಾತ್ಮ ಒಬ್ಬನೇ ಸರ್ವತಂತ್ರ ಸ್ವತಂತ್ರ, ಅವನನ್ನು ಬಿಟ್ರೆ ಮತ್ಯಾರು ಸ್ವತಂತ್ರರಲ್ಲ. ಅವನೇ ಆಶ್ಚರ್ಯ, ಅವನೇ ಧನ್ಯ. ಹಾಗಾಗಿ ಅವನಿಗೆ ಸಮನಾಗಿ ನಿಲ್ಲುವಂಥವನು ಯಾರಾದರೂ ಇದ್ದಾರ? ಲಕ್ಷ್ಮೀ ಸಮ ಅಲ್ಲ, ಬ್ರಹ್ಮವಾಯುಗಳು ಸಮ ಅಲ್ಲ, ಗರುಡ ಶೇಷರುದ್ರರು ಸಮ ಅಲ್ಲ. ಎಲ್ಲರೂ ಕೂಡ ಪರಮಾತ್ಮನ ಮುಂದೆ ಕೈಕಟ್ಟಿಕೊಂಡು ನಾವು ನಿಮ್ಮ ಯಸ್ಯ ಪ್ರಭೋ ಸೇವಕಾಹ, ನಿಮ್ಮ ಸೇವಕರು ಅಂತ ಹೇಳಿದ್ದಾರೆ. ಅಂತಹ ಯಾವ ಪರಮಾತ್ಮನನ್ನ ನಿಜವಾಗಿ ಆಶ್ಚರ್ಯ ಧನ್ಯ ಅಂತ ನಾರದರು ಹೊಗಳಿರುವಂಥದ್ದು. ನಾರದರಿಗೆ ಜ್ಞಾನ ಇರಲಿಲ್ಲ ಅಂತಲ್ಲ, ನಾರದರಿಗೆ ಜ್ಞಾನ ಇತ್ತು, ನಮಗಿಲ್ಲವಲ್ಲ. ಅದನ್ನು ನಾವು ನೋಡಿದಾಗ ಅರ್ಥ ಮಾಡ್ಕೊಳ್ಬೇಕು. ಇದನ್ನ ಎಲ್ಲಾ ಪ್ರಸಂಗದಲ್ಲಿ ನಾವು ಇಷ್ಟು ತಲೆಗೆ ತಂದ್ಕೊಳ್ಬೇಕು. ಈ ಯಾವ ಹರಿವಂಶದ ಕಥೆ ನಮಗೆ ಎಲ್ಲಿ ನೆನಪಾಗಬೇಕು ಅಂತಂದ್ರೆ, ಬೆಂಗಳೂರಿಂದ ಒಂದೇ ಬಾರಿ ಟ್ರೈನ್ ಮಾಡಿಕೊಂಡು ಉಡುಪಿಗೆ ಹೋಗಿರ್ತೀವಿ. ಬೆಳಗ್ಗೆ ಟ್ರೈನ್ ಅದು ಹೋಗಬೇಕಾದ್ರೆ ಎಂಥ ಜಲಪಾತಗಳು, ಎಂತಹ ಅತ್ಯದ್ಭುತವಾದ ದೃಶ್ಯಗಳು. ಓಹೋ ಎಷ್ಟು ಚೆನ್ನಾಗಿದೆ ರೀ, ಇದನ್ನ ಮೀರಿಸಿದಂಥದ್ದು ಮತ್ತೆ ಯಾವುದೂ ಇಲ್ಲ ಅಂತ ಮನಸ್ಸಿಗೆ ಬರುತ್ತಲ್ಲ. ಬಂದಾಗ ಈ ಕಥೆ ನೆನಪಾಗಬೇಕು. ಆಶ್ಚರ್ಯ ಧನ್ಯ, ನಮ್ಮ ಮನಸ್ಸಿನ ಭಾವನೆ ಅದೇ. ಆವಾಗ ನಾರದರ ಈ ಮಾತುಗಳು ನೆನಪಾದಾಗ ಪರಮಾತ್ಮ ನೀನು ನಿಜವಾದ ಆಶ್ಚರ್ಯ ಧನ್ಯ. ಯಾಕೆ? ಬಹುಚಿತ್ರ ಜಗದ್ಬಹುದಾಕರಣ ಪರಶಕ್ತಿರನಂತ ಗುಣ ಪರಮಃ. ಪರಮಾತ್ಮ ಇಂತಹ ಚಿತ್ರ ವಿಚಿತ್ರಮಯವಾದಂತಹ ಈ ಜಗತ್ತನ್ನು ಸೃಷ್ಟಿ ಮಾಡಿ ತಾನು ನಮಗೆ ಇರೋದಕ್ಕೆ ವಿಶೇಷವಾದ ಅನುಗ್ರಹವನ್ನು ಮಾಡಿ ನೋಡೋದಕ್ಕೆ ಕಣ್ಣು ಕೊಟ್ಟು ಮಾತ್ರ ನೋಡ್ತೀವಿ ಅಂತಿಲ್ಲ. ಅಂತಹ ಒಳ್ಳೆಯ ಸೌಂದರ್ಯವನ್ನ ಈ ಪರಿಸರದಲ್ಲಿಟ್ಟ. ಕೇವಲ ಸೌಂದರ್ಯ ಪರಿಸರದಲ್ಲಿಟ್ಟು ಕಣ್ಣು ಕೊಟ್ಟ ಮಾತ್ರಕ್ಕೆ ಆಸ್ವಾದನೆಗೆ ಬರೋದಿಲ್ಲ. ಅದನ್ನು ನೋಡಬೇಕು ಅನ್ನೋ ಅಭಿರುಚಿ ಬರಬೇಕು, ಸಕಾಲದಲ್ಲಿ ಕಾಣಬೇಕು. ಒಂದೇ ಭಾರತದಲ್ಲಿ ಹೋಗ್ಬೇಕಾದ್ರೆ ವಿಂಡೋ ಸೀಟ್ ತಗೊಂಡು ನಿದ್ದೆ ಬಂದ್ರೆ ಏನ್ ಮಾಡ್ತೀವಿ? ಸುಮ್ಮನೆ 2,500 ದಂಡ. ಹಾಗಾಗಿ ಪರಮಾತ್ಮ ಯೋಗ್ಯತೆ ಕೊಡಬೇಕು, ನೋಡೋ ಕಣ್ಣು ಕೊಡಬೇಕು, ಆಸ್ವಾದಿಸುವಂತಹ ಮನಸ್ಸು ಕೊಡಬೇಕು, ಪರಿಸರ ಕೊಡಬೇಕು. ಇಷ್ಟೆಲ್ಲ ಕೊಟ್ಟ ಪರಮಾತ್ಮ ನಿಜವಾದ ಆಶ್ಚರ್ಯ ಧನ್ಯ. ಇದನ್ನ ಪರಿಸರ ನೋಡಬೇಕಾದ್ರಿಂದ ಈ ಚಿಂತನೆ ನಮ್ಮ ತಲೆಗೆ ಬರಬೇಕು. ಒಬ್ಬರನ್ನು ನೋಡಬೇಕಾದ್ರೆ ನಾವು ಮೊಬೈಲ್ ನೋಡಬೇಕಾದ್ರೆ ಅಂದ್ಕೊಳ್ತೀವಿ, ಯಾರೂ ಮಾಡದೇ ಇರೋ ಕೆಲಸ ಈ ಮೊಬೈಲ್ ಮಾಡುತ್ತೆ.
ಈ ಮೊಬೈಲ್ ಮಾಡದೇ ಇರೋ ಕೆಲಸವೇ ಇಲ್ಲ. ಅವಾಗ ನಮಗೇನ್ ನೆನಪಾಗಬೇಕು? ಆಶ್ಚರ್ಯ ಧನ್ಯ. ಮೊಬೈಲ್ ನೋಡಿದಾಗ ಎಂಥ ಆಶ್ಚರ್ಯ ಅಪ್ಪ, ಇದನ್ನ ನೋಡ್ತಾ ಇದ್ರೆ ಮುಗಿಸ್ಬೇಕು ಅಂತಾನೆ ಅನ್ಸತ್ತ. ಆಚಾರ್ಯ ಯಾವಾಗ ಪ್ರವಚನ ಮುಗಿಸ್ತಾರೆ, ಒಂದ್ ತಾಸು ಆಗ್ತಾ ಇಲ್ಲ ಅಂತ ಅನ್ಸತ್ತೆ. ಆದ್ರೆ ಮೊಬೈಲ್ 10 ಗಂಟೆ ಹಿಡ್ಕೊಂಡು ಆಮೇಲೆ ಮತ್ತೆ ಟೈಮ್ ನೋಡಿದಾಗ 2:30 ಮಧ್ಯರಾತ್ರಿ ಆಗೋಗಿರತ್ತೆ. ಟೈಮ್ ಹೇಗೆ ಹೋಗುತ್ತೋ ಗೊತ್ತಾಗಲ್ಲ. ಅಥವಾ ಆಶ್ಚರ್ಯ ಧನ್ಯ ಅಂತಂದಾಗ ನಮಗ ಆವಾಗ ನೆನಪಾಗಬೇಕು, ಇದನ್ನ ಮಾಡಿದವನೊಬ್ಬನಿದ್ದಾನೆ, ಅವನ ಮನುಷ್ಯ. ಅಥವಾ ಆಶ್ಚರ್ಯ ಧನ್ಯ ಅಂತಂದ್ರೆ ಅವನನ್ನು ಮಾಡಿದವನೊಬ್ಬನಿದ್ದಾನೆ ಬ್ರಹ್ಮ. ಅಥವಾ ಆಶ್ಚರ್ಯ ಧನ್ಯ ಅಂತಂದ್ರೆ ಅವನನ್ನು ಮಾಡಿದವನೊಬ್ಬನಿದ್ದಾನೆ ಭಗವಂತ. ಅವನೇ ನಿಜವಾದ ಆಶ್ಚರ್ಯ ಧನ್ಯ. ಪ್ರತಿಯೊಂದು ಪದಾರ್ಥವನ್ನ ನೋಡಿದಾಗ ನಮಗೆ ಈ ಚಿಂತನೆ ತಲೆಗೆ ಬರಬೇಕು. ಅಡಿಗೆ ಅಭಿರುಚಿಯಾಗಿತ್ತು, ರುಚಿಯಾಗಿತ್ತು, ಪರಮಾತ್ಮನ ನೆನಪಾಗಬೇಕು. ಒಳ್ಳೊಳ್ಳೆ ದೃಷ್ಟಿಗಳನ್ನ ನೋಡಿದಾಗ ನೆನಪಾಗಬೇಕು. ಒಳ್ಳೆಯದನ್ನ ಕೇಳಿದಾಗ ನೆನಪಾಗಬೇಕು. ಎಲ್ಲಾ ಸಂದರ್ಭದಲ್ಲಿಯೂ ಕೂಡ ಪರಮಾತ್ಮ ಸರ್ವೋತ್ತಮ ಅನ್ನೋ ತತ್ವ ನಮ್ಮ ಮನಸ್ಸಿಗೆ ಬಂತು ಅಂತಂದಾಗ ಪರಮಾತ್ಮ ನಿಜವಾಗಿಯೂ ಅನುಗ್ರಹವನ್ನ ಮಾಡುತ್ತಾನೆ. ಇದು ನಿಜವಾದ ಮಾರ್ಮಿಕವಾದಂತಹ ಹರಿವಂಶದ ಕಥೆ. ಈ ಕಥೆಯ ಇಂತಹ ಸಾರವನ್ನು ತಿಳಿಸಿದ ಏಕೈಕ ಆಚಾರ್ಯರು ಅದು ನಮ್ಮ ಶ್ರೀಮದಾಚಾರ್ಯರು ಅನ್ನುವ ಹೆಮ್ಮೆ ನಮಗೆ ಸದಾ ಕಾಲದಲ್ಲಿ ಇರಬೇಕು ಅನ್ನುವ ವಿಚಾರವನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ, ಮತ್ತೆ ಮುಂದಿನ ವಿಚಾರವನ್ನ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ನಾಳೆ ದಿನ ಸ್ವಲ್ಪ ಟೈಮಿಂಗ್ ವ್ಯತ್ಯಾಸ, 5 ಗಂಟೆಯಿಂದ 6 ಗಂಟೆ.